ಕರ್ತನು ಒಳ್ಳೆಯವನು, ಆತನು ದೀರ್ಘಶಾಂತಿಯುಳ್ಳ ದೇವರು, ಕರುಣಾಮಯನು. ನಮ್ಮನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಆತನು ಇಟ್ಟಿದ್ದಾನೆ. ಈ ಒಂದು ದಿವಸದಲ್ಲಿ ಆತನ ವಾಕ್ಯ ಸಂದೇಶವನ್ನು ಕೊಡ್ಲಿಕ್ಕೆ ಆತನು ಸಹಾಯಿಸಿದ್ದಾನೆ. ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿವಸದ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 13ನೇ ವಾಕ್ಯ ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ 5:13. ದೇವರಲ್ಲಿ ಆಶ್ರಯಿಸಿ ಈ ಸಂದೇಶವನ್ನು ಮಾಡ್ತೇನೆ. ಮತ್ತಾಯ 5:13. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನೆ, ಈ ಒಂದು ಸಮಯವನ್ನು, ಈ ಸಂದೇಶವನ್ನು ನೀನು ಆಶೀರ್ವದಿಸು ಸ್ವಾಮಿ. ಗಣನೆಗೆ ಬಾರದ ನನ್ನನ್ನು ಉಪಯೋಗಿಸು. ಪ್ರತಿಯೊಂದು ಆತ್ಮಗಳಿಗೂ ಅವರ ಅಗತ್ಯಕ್ಕೆ ತಕ್ಕಂತೆ ನೀನೇ ಪೋಷಣೆ ಮಾಡಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿಬಿಡಿದೆವು ತಂದೆಯೇ, ಆಮೆನ್. ಇದು ನಮ್ಗೆಲ್ಲರಿಗೂ ಚಿರಪರಿಚಿತವಾದ ಒಂದು ವೇದ ಭಾಗ. ನಾವೆಲ್ಲರೂ ಹಲವು ಸಾರಿ ಇದರಿಂದ ಸಂದೇಶವೂ ಸಹ ಕೇಳಿರಬಹುದು. ಕರ್ತನು ಯಾವಾಗಲೂ ತನ್ನ ಜನರಿಗೆ, ಅಂದ್ರೆ ಆತನು ಭಾಷಣ ಮಾಡುವಾಗ, ಪ್ರಸಂಗ ಮಾಡುವಾಗ, ಸಾಮಾನ್ಯವಾದ ಜೀವನಗಳು, ಸಾಮಾನ್ಯವಾದ ವಸ್ತುಗಳನ್ನ ಉಪಯೋಗಿಸಿ ಅವರಿಗೆ ವಿವರಿಸಿದನು ಎಂಬುದಾಗಿ ನಾವು ನೋಡಬಹುದು. ಕುರಿ, ಪಕ್ಷಿಗಳು, ಹಕ್ಕಿಗಳು, ಇರುವೆ, ಪಾರಿವಾಳ, ಹೂವು ಅಥವಾ ಪುಷ್ಪ, ಹೊಲ ಗೆದ್ದೆಗಳು, ರೈತ, ತಪ್ಪಿ ಹೋದ ಮಗನು, ಈ ಒಂದು ಸಾಲಿನಲ್ಲಿ ಉಪ್ಪು ಕೂಡ ಸೇರಿಸ್ಬೋದು. ಅಂದ್ರೆ ಅವರ ಎದುರುಗಡೆ ಅವರಿಗೆ ಅರಿವಿದ್ದ, ಅವರಿಗೆ ಚಿರಪರಿಚಿತವಾದ ವ್ಯಕ್ತಿಗಳು, ವಸ್ತುಗಳು, ಅವುಗಳನ್ನು ಉಪಯೋಗಿಸಿ ಆತನು ಮಾತನಾಡಿದನು. ಸಿಂಹ, ಹುಲಿ, ಆನೆ ಇವುಗಳೆಲ್ಲ ಆತನು ಉಪಯೋಗಿಸಲಿಲ್ಲ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಕರ್ತನು ನೀವು ಭೂಮಿಗೆ ಉಪ್ಪು ಎಂಬುದಾಗಿ ಆತನು ಹೇಳ್ತಿದ್ದಾನೆ. ನೀವು ಭೂಮಿಗೆ ಉಪ್ಪು, ನೀವು ಭೂಮಿಗೆ ಉಪ್ಪು. ಉಪ್ಪಿನ ಹಾಗೆ ಎಂಬುದಾಗಿ ಹೇಳಲಿಲ್ಲ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಈಗ ಆಕ್ಷರಿಕವಾಗಿ ನಾವು ಉಪ್ಪಲ್ಲ, ಆದರೆ ಆತ್ಮೀಯ ಅರ್ಥದಲ್ಲಿ ಇದನ್ನು ನಾವು ಪರಿಗಣಿಸಬೇಕು. ನಾವು ಸ್ವತಃ ಉಪ್ಪಾದದಲ್ಲ, ನಮ್ಮನ್ನ ಉಪ್ಪಾಗಿ ಆತನು ಮಾರ್ಪಡಿಸಿದ್ದಾನೆ. ನಾವು ಸ್ವತಃ ಉಪ್ಪಾಗಿರ್ಲಿಲ್ಲ, ನಮ್ಮನ್ನು ಉಪ್ಪಾಗಿ ಮಾರ್ಪಡಿಸಿದ್ದಾನೆ. ಅದರಿಂದ ಯಾರಿಗೂ ಬೇಸರ ಆಗುವುದಿಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ. ನಮ್ಮನ್ನು ದೇವರು ಉಪ್ಪಾಗಿ ಮಾರ್ಪಡಿಸಿದ್ದಾನೆ. ಆದರೆ ಯಾವುದರಿಂದ ಉಪ್ಪಾಗಿ ಮಾರ್ಪಡಿಸಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಸಂತೋಷ ಆಗುತ್ತೆ. ಸಿದ್ಧ ಉಪ್ಪು ಇಲ್ಲ, ಉಪ್ಪಾಗಿ ಮಾರ್ಪಡಿಸಬೇಕು. ನಾವು ಬಳಸುವ ಉಪ್ಪು, ಅದರ ಕುರಿತಾಗಿ ನೋಡೋಣ. ಬಳಸುವ ಉಪ್ಪು, ಹಾಗೆಯೇ ಆತ್ಮೀಯವಾದ ವಿಚಾರಗಳನ್ನ ನಾವು ನೋಡೋಣ. ನಾವು ಬಳಸುವ ಉಪ್ಪು ಅದು ಸಮುದ್ರದ ನೀರನ್ನ ಉಪಯೋಗಿಸಿ ಅದು ಉಪ್ಪಾಗಿ ಮಾರ್ಪಡಿಸುವಂತದ್ದಾಗಿದೆ. ಈ ಸಮುದ್ರದ ಜಲ ಅಥವಾ ಸಮುದ್ರದ ನೀರು, ಜಲವನ್ನ ತಗೊಂಡು ಉಪ್ಪಿನ ಹೊಲದಲ್ಲಿ ಅವುಗಳನ್ನ ಕೂಡಿಸಿ ಸೂರ್ಯನ ಬೆಳಕು ಮತ್ತೆ ಗಾಳಿಯನ್ನ ಸೃಷ್ಟಿಕರ್ತನಾದ ದೇವರು ಉಪಯೋಗಿಸಿ ಅದನ್ನು ಉಪ್ಪಾಗಿ ಮಾರ್ಪಡಿಸುತ್ತಾನೆ. ಈ ಸಮುದ್ರದ ನೀರನ್ನು ದೊಡ್ಡ ದೊಡ್ಡ ಹೊಲೆಗಳು ಅದನ್ನ ಅಲ್ಲಿ ಸೇಕರಿಸಿ ಬಿಸಿಲಿನಿಂದ, ಸೂರ್ಯನ ಒಂದು ತಾಪದಿಂದ ಮತ್ತು ಗಾಳಿಯಿಂದ ಅದು ಉಪ್ಪಾಗಿ ಪರಿಣಾಮ ಹೊಂದುತ್ತದೆ. ಕರ್ತನು ಹೇಳಿದನು, ನಾನು ಬಾಗಿಲಾಗಿದ್ದೇನೆ ಎಂಬುದಾಗಿ. ಅದೇ ತರ ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳುವಾಗ ನಾವು ಆಶ್ಚರ್ಯವಾಗಿ ಉಪ್ಪಲ್ಲ, ನಮ್ಮಲ್ಲಿ ಉಪ್ಪಿನ ಅಂಶ ಇದೆ, ಆದರೆ ನಾವು ಉಪ್ಪು ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈಗ ಇದರ ಆತ್ಮೀಯ ಅರ್ಥವನ್ನು ನಾವು ಗ್ರಹಿಸುವಾಗ ಪ್ರಕಟಣೆ 13ನೇ ಅಧ್ಯಾಯ 1ರಲ್ಲಿ ಈ ರೀತಿ ನಾವು ಓದುತ್ತೇವೆ. ಪ್ರಕಟಣೆ 13:1, ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡನು ಎಂಬುದಾಗಿ ಅಲ್ಲಿ ಬರೆದಿದೆ. ರೆವಲ್ಯೂಷನ್ ಚಾಪ್ಟರ್ 13:1, ಪ್ರಕಟಣೆ 13:1ರಲ್ಲಿ ನೋಡುವಾಗ ಸಮುದ್ರದಿಂದ
ಮೃಗವು ಏರಿ ಬರುವುದನ್ನು ಕಂಡೆನು ಎಂಬುದಾಗಿ. ಈಗ ಈ ಸಮುದ್ರ ಎಂಬುದಾಗಿ ಹೇಳುವಾಗ ಅದು ಜನಗಳಾಗಿದೆ. ಇಲ್ಲಿ ಪ್ರಕಟಣೆಯಲ್ಲಿ ಸಮುದ್ರ ಎಂಬುದಾಗಿ ಹೇಳುವಾಗ ಅದು ಜನಗಳ ಮಧ್ಯದಿಂದ ಒಬ್ಬ ಎದ್ದು ಬರ್ತಾನೆ. ಈಗ ಆ ವ್ಯಕ್ತಿಯ ಬಗ್ಗೆ ನಾವು ಧ್ಯಾನಿಸಲಿಕ್ಕಿಲ್ಲ. ಇಲ್ಲಿ ಸಮುದ್ರ ಎಂಬುದಾಗಿ ಹೇಳುವಾಗ ಅದು ಜನಸಾಗರವನ್ನ ಸೂಚಿಸುವಂತದ್ದಾಗಿದೆ. ಈಗ ನಾವು ಕೂಡ ನಮ್ಮ ಅನುದಿನ ಮಾತುಗಳಲ್ಲಿ ಜನಸಾಗರ ಎಂಬುದಾಗಿ ನಾವು ಉಪಯೋಗಿಸ್ತೇವೆ. ಸೊ ಸಾಗರವೆಂಬ ಜನ ಸಂಚಯದಿಂದ ಏರಿ ಬಂದವನೇ 13ನೇ ಅಧ್ಯಾಯ 1ರಲ್ಲಿ ಒಬ್ಬ ವ್ಯಕ್ತಿಯನ್ನ ನಾವು ನೋಡೋದು. ಇದೇ ತರಹ ಈ ಸಮುದ್ರದಿಂದ ತಗುದವರೇ ನಾವುಗಳು. ಈ ಸಮುದ್ರವೆಂಬ ಈ ಲೋಕ ಜನರಿಂದ ದೇವರು ನಮ್ಮನ್ನ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ವಾಕ್ಯವನ್ನು ಓದೋಣ. ಯೋಹಾನನ ಸುವಾರ್ತೆ 15:19. ಯೋಹಾನನ ಸುವಾರ್ತೆ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 19. ಯೋಹಾನನ ಸುವಾರ್ತೆ 19. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇರುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದವರಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ದೇವರು ಈ ಲೋಕದವರಿಂದ ನಮ್ಮನ್ನು ಆರಿಸಿ ಪ್ರತ್ಯೇಕಿಸಿದ್ದಾನೆ. ದೇವರು ಈ ಲೋಕದವರಿಂದ, ಲೋಕದಲ್ಲಿ ಕೋಟ್ಯಾನುಕೋಟಿ ಜನರಿದ್ದಾರೆ, ಅದರಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಸಮುದ್ರ ಜಲದಲ್ಲಿ ಉಪ್ಪಿನ ಅಂಶ ಇದೆ, ಆದರೆ ಸಮುದ್ರ ಪೂರ್ತಿ ಉಪ್ಪು ಅಲ್ಲ. ಸಮುದ್ರದ ಜಲದಲ್ಲಿ ಉಪ್ಪಿನ ಅಂಶ ಇದೆ, ಅದು ಎಲ್ಲವೂ, ಸಮುದ್ರ ನೀರೆಲ್ಲವೂ ಉಪ್ಪು ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸಮುದ್ರದ ದಡದಲ್ಲಿ ವಾಸ ಮಾಡುವವರು ಸಹ ಸಾಂಬಾರಿಗೆ ಸಮುದ್ರ ಜಲ ಹಾಕೋದಿಲ್ಲ, ಅವರು ಉಪ್ಪೇ ಹಾಕ್ತಾರೆ. ಅದರ ಅರ್ಥ ಏನಂದ್ರೆ ಸಮುದ್ರ ಜಲ ಹಾಗೆಯೇ ಉಪ್ಪಾಗಿ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಜಲ ಎಲ್ಲವೂ ಉಪ್ಪು ಅಲ್ಲ. ಹಾಗೆಯೇ ಲೋಕದಲ್ಲಿ ಇರುವ ಎಲ್ಲಾ ಜನರು ಆತ್ಮೀಯವಾಗಿ ಉಪ್ಪು ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈಗ ಆತ್ಮೀಯವಾಗಿ ನಾವು ನೋಡುವಾಗ ಈ ಸಮುದ್ರದಿಂದ, ಜನಸಾಗರವಾದ ಈ ಸಮುದ್ರದಿಂದ ಸ್ವಲ್ಪ ಜಲವನ್ನ ಅಥವಾ ಸ್ವಲ್ಪ ಜನರನ್ನ ಸುವಾರ್ತೆ ಎಂಬ ಆ ಕಾಲುವೆಯ ಮೂಲಕ ಸಭೆ ಎಂಬ ಆ ಒಂದು ಕಳದಲ್ಲಿ ಅಥವಾ ಹೊಲದಲ್ಲಿ ಶೇಖರಿಸಿ ಉದಯ ಸೂರ್ಯನಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನೆಂಬ ಗಾಳಿಯ ಮೂಲಕ ಆ ಜನರನ್ನ ಉಪ್ಪಾಗಿ ಸಮುದ್ರ ಎಂಬ ಆ ಜನಸಾಗರದಿಂದ, ಇಲ್ಲಿ ಒಂದು ಸಮುದ್ರ ಎಂಬುದಾಗಿ ಹೇಳುವಾಗ ಜನಗಳು, ಆ ಜನಗಳಿಂದ ಸ್ವಲ್ಪ ಜನರನ್ನ ಸುವಾರ್ತೆಯ ಮೂಲಕ ಪ್ರತ್ಯೇಕಿಸಿ ಆ ಒಂದು ಕಾಲುವೆ ಎಂಬ ಸುವಾರ್ತೆಯ ಮೂಲಕ ಅವರನ್ನ ಸಭೆಗೆ ತಂದು, ಸಭೆಯಲ್ಲಿ ದೇವರ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟು ಪವಿತ್ರಾತ್ಮನ ಒಂದು ಪ್ರವೃತ್ತಿಯಿಂದ ಅದು ಗಾಳಿಗೆ ಸಮಾನ, ಅದನ್ನು ಉಪ್ಪಾಗಿ ಪರಿವರ್ತನೆ ಮಾಡಿ ಶ್ವೇತ ವರ್ಣವಾಗಿ, ಅದರ ಬಿಳಿ ಬಣ್ಣವಾಗಿ ಅದನ್ನು ಮಾರ್ಪಡಿಸುವಂತಹ ಅದ್ಭುತ ಕಾರ್ಯವನ್ನ ನಾವು ನೋಡ್ತೇವೆ. ಒಂದ್ ಕಡೆ ಸಮುದ್ರದಿಂದ ನೀರು ತಗೊಂಡು ಉಪ್ಪು ಮಾಡ್ತಾರೆ, ಅದು ಸ್ವಾಭಾವಿಕವಾದ ಉಪ್ಪು. ಅದೇ ತರಹ ಈ ಜನಸಂಚಯ ಅಥವಾ ಜನಸಾಗರ ಎಂಬ ಈ ಲೋಕದ ಜನರಿಂದ ಕೆಲವರನ್ನ ದೇವರು ಸುವಾರ್ತೆಯ ಮೂಲಕ ಸಭೆಗೆ ತಂದು ಅವರನ್ನು ಉಪ್ಪಾಗಿ ಪರಿವರ್ತಿಸುವುದನ್ನ ನಾವು ನೋಡ್ತೇವೆ. ಅದು ಶ್ವೇತ ಬಣ್ಣವಾಗುತ್ತೆ, ಬಿಳಿ ಬಣ್ಣವಾಗುತ್ತೆ. ಈ ಲೋಕದಲ್ಲಿ ಸುಮಾರು 700 ಕೋಟಿಗಿಂತ ಹೆಚ್ಚು ಜನರಿದ್ದಾರೆ. ಈಗ ಪ್ರಸ್ತುತ ಈ ಒಂದು ಕಾಲಘಟ್ಟದಲ್ಲಿ ಪ್ರಪಂಚದ ಅತ್ಯಂತ 700 ಕೋಟಿಗಿಂತ ಹೆಚ್ಚು ಜನರಿದ್ದಾರೆ. ಆದರೆ ವಿಶ್ವಾಸಿಗಳು ಎಷ್ಟಿದ್ದಾರೆ? ನಾನು ಒಂದ್ ಕಡೆ ನಿಂತಿರುವಾಗ, ಒಂದು ಕಡೆ ನಾನು ಒಂದು ಕಾರ್ಕ್ಕಾಗಿ ವೇಟ್ ಮಾಡ್ತಾ ಇದ್ದೆ. ಸುಮಾರು ಒಂದು 15 ನಿಮಿಷ ನಾನು ಕಾಯ್ತಾ ಇದ್ದಾಗ ಬಹಳ ಜನ ಅತ್ತೆ ಇತ್ತೆ ಹೋಗುತ್ತಾ ಇದ್ರು. ಗಾಡಿಯಲ್ಲಿ, ನಡ್ಕೊಂಡು, ಕಾರಲ್ಲಿ, ಬಸ್ಸಲ್ಲಿ ಎಲ್ಲ ಹೋಗ್ತಾ ಇದ್ರು.
ನಾನು ಅವರನ್ನು ಸೂಕ್ಷ್ಮವಾಗಿ ನೋಡಿದಾಗ, ಅವರ ವೇಷಭೂಷಾದಿಗಳು ಮತ್ತೆ ಸಂಗತಿಗಳನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಬಂದ ಒಂದು ಪ್ರಶ್ನೆ, ಕರ್ತನೆ, ಇಷ್ಟು ಜನರು, ಸಾವಿರಾರು ಜನರು ಈ ಒಂದು 15-20 ನಿಮಿಷದಲ್ಲಿ ಹೋದರು, ಇದರಲ್ಲಿ ಎಷ್ಟು ಜನ ವಿಶ್ವಾಸಿಗಳಿದ್ದಾರೆ, ಇದು ಯಾಕೆ ಎಂಬುದಾಗಿ ಹೇಳಿದಾಗ ಕರ್ತನು ಈ ಒಂದು ಯೋಚನೆಯನ್ನು ನನ್ನ ಮನಸ್ಸಲ್ಲಿಟ್ಟು, ಸಮುದ್ರದಲ್ಲಿ ಈ ಭೂಮಿಯನ್ನು ನಾವು ನೋಡುವಾಗ 75ಕ್ಕಿಂತ ಹೆಚ್ಚು ಶೇಕಡವಾರು ಅದು ಸಮುದ್ರ ಜಲವಾಗಿದೆ. ಈ ಭೂಮಿಯಲ್ಲಿ 75ಕ್ಕಿಂತ ಹೆಚ್ಚು ಶೇಕಡವಾರು ಶತವೀದ ಸಮುದ್ರ ಜಲವಾಗಿದೆ. ಉಳಿದ 25 ಮಾತ್ರವೇ ಭೂಮಿ. ಸೊ ಅದೇ ತರಹ ಈ ಕೋಟಿಗಟ್ಟಲೆ ಜನರಿರುವ ಈ ಲೋಕದಲ್ಲಿ ನಾನು ಸ್ವಲ್ಪ ಜನರನ್ನ ಉಪ್ಪಾಗಿ ಮಾರ್ಪಡಿಸಬೇಕಂತೇಳಿ ಸಭೆಯಲ್ಲಿ ತಂದಿದ್ದೇನೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ತೇವೆ. ಇದು ದೇವರು ಮಾಡುವಂತಹ ಅದ್ಭುತ ಕಾರ್ಯ. ಈಗ ಸಮುದ್ರ ಅಥವಾ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ನಾವು ಏನಾಗಿದ್ದೇವು, ಎಲ್ಲಿದ್ದೇವು, ನಮ್ಮ ಸ್ಥಿತಿ ಏನು ಎಂಬುದರ ಬಗ್ಗೆ ನಾವು ನೋಡಬೇಕಾದ್ರೆ ಆ ಸಮುದ್ರದ ಸ್ಥಿತಿಯನ್ನು ನಾವು ನೋಡಬೇಕು. ಆದರೆ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ಈ ಉಪ್ಪನ್ನ ಮಾಡಲಿಕ್ಕೆ ಸಮುದ್ರ ನೀರೇ ಬೇಕು, ಸಮುದ್ರದ ಜಲವೇ ಬೇಕು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ನದಿ ನೀರಿನಿಂದ ಅಥವಾ ಸಿಹಿಯಾದ ನೀರಿನಿಂದ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಆತ್ಮೀಯ ಅರ್ಥ ಏನಂದ್ರೆ, ಪಾಪಿ ಎಂಬ ಅರಿವು ಇರುವವನು ಮಾತ್ರನೇ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿ ಉಪ್ಪಾಗಲಿಕ್ಕೆ ಸಾಧ್ಯ. ನಾನೊಬ್ಬ ಮಹಾ ಪಾಪಿಯಾಗಿದ್ದೇನೆ, ನನಗೆ ಉಳಿಗಾಲ ಇಲ್ಲ, ನನಗೆ ಯಾವ ನಿರೀಕ್ಷೆಯೂ ಇಲ್ಲ ಎಂಬುದಾಗಿ ಯಾವೊಬ್ಬ ವ್ಯಕ್ತಿ ಅರ್ಥ ಮಾಡಿಕೊಳ್ಳುತ್ತಾನೋ ಅವರಿಗೆ ಮಾತ್ರನೇ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿ ಉಪ್ಪಾಗಲಿಕ್ಕೆ ಸಾಧ್ಯ. ಸ್ವಯನೀತಿ ಎಂಬ ಸಿಹಿ ನೀರಾಗಿದ್ದರೆ, ಸ್ವಯನೀತಿ ಎಂಬುದಾಗಿ ಹೇಳುವಾಗ ನನ್ನಲ್ಲಿ ಯಾವ ಕೊರತೆಯೂ ಇಲ್ಲ, ಯಾವ ಲೋಭವೂ ಇಲ್ಲ, ಯಾವ ದೋಷವೂ ಇಲ್ಲ, ನಾನು ಉತ್ತಮನು ಎಂಬುದಾಗಿ ಭಾವಿಸುವಂತಹ ಒಬ್ಬ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನ ಬಳಿ ಬರುವುದೂ ಇಲ್ಲ, ಉಪ್ಪಾಗುವುದೂ ಇಲ್ಲ. ಅಂದ್ರೆ ನದಿ ನೀರು, ಸಿಹಿ ನೀರಿನಿಂದ ಉಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಮುದ್ರ ಜಲದಿಂದಲೇ ಉಪ್ಪು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಒಬ್ಬ ಪಾಪಿ ಎಂಬ ಅರಿವು ಆ ವ್ಯಕ್ತಿಗೆ ಬರಬೇಕು. ಪಾಪಿ ಎಂಬ ಅರಿವಿದ್ದರೆ ಮಾತ್ರನೇ ಉಪ್ಪಾಗಲಿಕ್ಕೆ ಸಾಧ್ಯ. ಈಗ ಸಮುದ್ರ ಜಲದಲ್ಲಿ, ಸಮುದ್ರ ನೀರಿನಲ್ಲಿ ಏನಿದೆ? ಸಮುದ್ರದಲ್ಲಿ ನಾವು ನೋಡುವಾಗ ಎಷ್ಟೋ ಸತ್ತಿರುವ ಪ್ರಾಣಿಗಳು ಇರುತ್ತದೆ, ಅರ್ಧ ಬೆಂದಿರುವ ಹೆಣಗಳು ಇರುತ್ತದೆ, ಮತ್ತು ಚಿದಾಭಸ್ಮಗಳು ಇರ್ತದೆ, ಮತ್ತು ಕಾರ್ಖಾನೆಯಿಂದ ವಿಸರ್ಜಿಸುವ ವಿಷ ನೀರುಗಳು ಅಲ್ಲಿ ಹೋಗಿ ಸೇರುತ್ತೆ. ಸಮುದ್ರ ಜಲ ಹಾಗೆಯೇ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ವಿಷಮಯವಾಗಿದೆ, ಅದು ವಿಷಮಯವಾಗಿದೆ. ಒಂದು ವಾಕ್ಯ ಓದಿದ್ರೆ ನಮ್ಗೆ ಅದು ಅರ್ಥವಾಗುತ್ತೆ. ಯೆಶಾಯನ ಪುಸ್ತಕ 57ನೇ ಅಧ್ಯಾಯ 20 ಹಾಗೂ 21. ಐಸಾಯ 57, 20, 21. ದುಷ್ಟರಾದರೋ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರಲಿರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ಇಲ್ಲಿ ಸಮುದ್ರದ ಸ್ಥಿತಿಯನ್ನು ನಾವಿಲ್ಲಿ ನೋಡ್ತೇವೆ. ಸಮುದ್ರದ ಸ್ಥಿತಿಯನ್ನು ಇಲ್ಲಿ ದೇವರಾತ್ಮ ಬರೆದಿದ್ದಾರೆ. ಅದಕ್ಕೆ ಹೋಲಿಸಿ ಹೇಳಿದ್ದಾನೆ, ದುಷ್ಟರಾದರೂ ಕಲ್ಲೋಲವಾದ ಸಮುದ್ರದಂದಿದ್ದಾರೆ, ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಲಿರುತ್ತವೆ. ಅದು ಸಮುದ್ರದ ಒಂದು ಸ್ಥಿತಿ. ಅದೇ ತರ ರಕ್ಷಣೆ ಹೊಂದದ ಒಬ್ಬ ವ್ಯಕ್ತಿಯ ಹೃದಯ ಆಗಿರುತ್ತದೆ ಎಂಬುದಾಗಿ ಕರ್ತನಲ್ಲಿ ಹೇಳ್ತಿದ್ದಾನೆ. ಆದರೆ ಇದರಲ್ಲಿ ನಾವು ಎರಡು ತಗೋಬೇಕು. ಒಂದು ಸಮುದ್ರದ ಸ್ಥಿತಿ, ಸಮುದ್ರ ಏನಿದೆ ಅದು ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಲಿರುತ್ತದೆ, ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ಕರ್ತನು ಹೇಳುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ರಕ್ಷಣೆ ಹೊಂದದ ಒಬ್ಬ ವ್ಯಕ್ತಿಯ ಹೃದಯ ಈ ತರ ಇರುತ್ತೆ. ಸಮುದ್ರದಲ್ಲಿ ಇದ್ದರೆ, ಅಂದ್ರೆ ರಕ್ಷಣೆ ಹೊಂದದ ಸಮುದ್ರ ಜಲವಾಗಿರುವ ಈ ಜನರ ಹೃದಯ ಈ ತರ ಇರ್ತದೆ. ಸುನಾಮಿ, ಅನೇಕ ವರ್ಷಗಳ ಹಿಂದೆ ಸುನಾಮಿ ಎಂಬ ಆ ಒಂದು ಘಟನೆ, ಪ್ರಕೃತಿ ವಿಕ್ಷೋಭ, ಕೋಪವನ್ನು ಸಂಭವಿಸಿದಾಗ ಲಕ್ಷಗಟ್ಟಲೆ ಜನರು ಸಮುದ್ರದಲ್ಲಿ ಸೇರಿದರು.
ಅನೇಕ ದಿವಸಗಳ ಕಾಲ ಎಷ್ಟೋ ಜನ ಮೀನೇ ತಿನ್ನಲಿಲ್ಲ. ಯಾಕಂದ್ರೆ ಅನೇಕ ಹೆಣಗಳು ಆ ಸಮುದ್ರದಲ್ಲಿ ಸೇರಿತು ಎಂಬುದಾಗಿ ಅದನ್ನ ನೆನೆಸಿ ಅನೇಕರು ಮೀನು ತಿನ್ನಲಿಲ್ಲ. ಆದರೆ ಉಪ್ಪು ಬೇಡ ಎಂಬುದಾಗಿ ಯಾರು ನಿಷೇಧಿಸಲಿಲ್ಲ. ಅಂದ್ರೆ ಉಪ್ಪು ಮನುಷ್ಯನಿಗೆ ಅನಿವಾರ್ಯ ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಸಮಯದಲ್ಲಿ ನಾನು ಮುಂಚೆಯೇ ಹೇಳ್ತೇನೆ, ಪರಲೋಕ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ ಸಮುದ್ರ ಇಲ್ಲ. ಪರಲೋಕ ರಾಜ್ಯದಲ್ಲಿ ನಾವು ನೋಡುವಾಗ, ನಾವು ಸಮಯ ಇದ್ರ ಆಮೇಲೆ ನೋಡೋಣ, ಪ್ರಕಟಣೆ 21 ನಾವು ನೋಡ್ತೇವೆ, ಅಲ್ಲಿ ಸಮುದ್ರ ಇಲ್ಲ. ಅಲ್ಲಿ ಸಮುದ್ರ ಇಲ್ಲ ಅಂದ್ರೆ ಆತ್ಮೀಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಏನಂದ್ರೆ, ರಕ್ಷಣೆ ಹೊಂದದ ಒಬ್ಬ ವ್ಯಕ್ತಿಯು ಅಲ್ಲಿ ಇಲ್ಲ ಎಂಬುದಾಗಿ. ಪರಲೋಕದಲ್ಲಿ ಸಮುದ್ರ ಇಲ್ಲ ಎಂಬುದಾಗಿ ಹೇಳುವಾಗ ಅದರ ಅರ್ಥ ರಕ್ಷಣೆ ಹೊಂದದ ಒಬ್ಬ ವ್ಯಕ್ತಿಯು ಕೂಡ ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ. ರಕ್ಷಣೆ ಹೊಂದಿದವರೇ ಪರಲೋಕ ರಾಜ್ಯದಲ್ಲಿ ಸೇರುವುದು, ಉಪ್ಪಾಗಿರುವವರೇ ಪರಲೋಕ ರಾಜ್ಯದಲ್ಲಿ ಸೇರುವವರು. ಉಪ್ಪಲ್ಲದೆ ಇರುವವರು ಪರಲೋಕ ರಾಜ್ಯದಲ್ಲಿ ಸೇರ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಅಲ್ಲಿ ರಕ್ಷಣೆ ಹೊಂದದ ವ್ಯಕ್ತಿ, ಈಗ ಸಮುದ್ರ ಎಂಬುದಾಗಿ ಹೇಳುವಾಗ ಲೋಕ ಜನತೆ ರಕ್ಷಣೆ ಹೊಂದದವರು. ಅವರು ಪರಲೋಕ ಹೋಗಬೇಕು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ನೀರನ್ನ ತಗೊಂಡು ಸ್ವಾರ್ಥ ಎಂಬ ಕಾಲುವೆಯ ಮೂಲಕ ಸಭೆಗೆ ತಂದು ದೇವರ ವಾಕ್ಯವನ್ನು ಕೇಳಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆತನು ಉದಯ ಸೂರ್ಯನ ಹಾಗೆ ಸೂರ್ಯನ ಬೆಳಕಿನಿಂದ ಪವಿತ್ರಾತ್ಮನೆಂಬ ಗಾಳಿಯಿಂದ ಅವರು ಉಪ್ಪಾಗಿ ಪರಿಣಮಿಸಬೇಕು, ಉಪ್ಪಾಗಿ ಪರಿವರ್ತನೆ ಆಗಬೇಕು. ಆದ್ರೆ ಪರಲೋಕದಲ್ಲಿ ಸಮುದ್ರ ಇಲ್ಲ, ಆದರೆ ಬೆಂಕಿ ಗಂಧಕ ಉರಿಯುವ ಕೆರೆ ಇದೆ ಎಂಬುದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಪರಲೋಕದಲ್ಲಿ ಸಮುದ್ರ ಇಲ್ಲ, ಆದರೆ ಬೆಂಕಿ ಗಂಧಕ ಉರಿಯುವ ಕೆರೆ ಪರಲೋಕದಲ್ಲಿ ಅಲ್ಲ, ಇನ್ನೊಂದು ಸ್ಥಳದಲ್ಲಿ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಸಮುದ್ರದ ನೀರು ಉಪ್ಪಾಗುವುದಕ್ಕಿಂತ ಮುಂಚೆ ಇದ್ದ ಸ್ಥಿತಿ ಇದಾಗಿತ್ತು. ಅದು ಹೊಲಸಾಗಿತ್ತು. ಅದರಲ್ಲಿ ಅನೇಕ ಬೇಡವಾದ ಸಂಗತಿಗಳಿತ್ತು. ಯಾರು ಅದನ್ನು ರುಚಿಸಿ ನೋಡ್ಲಿಕ್ಕೆ ಬಯಸುವುದಿಲ್ಲ. ಇದು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಇದ್ದ ಒಬ್ಬ ವ್ಯಕ್ತಿ ಅಥವಾ ನಮ್ಮ ಸ್ಥಿತಿ ಅದಾಗಿತ್ತು. ಜನರೆಂಬ ಸಮುದ್ರದಿಂದ ಜಲವನ್ನು ತಗೊಂಡು ಅದನ್ನು ಉಪ್ಪಾಗಿ ಪರಿವರ್ತಿಸುವಂತಹ ಒಂದು ಪ್ರಕ್ರಿಯೆ. ನಿಮ್ಗೆ ಗೊತ್ತೇ, ಸಮುದ್ರ ಜಲದಲ್ಲಿ 90% ಅಂದ್ರೆ 90% ಅದು ಗಾಳಿಗೆ, ಬಿಸಿಲಿಗೆ ಹಬೆಯಾಗಿ ಹೋಗಬೇಕು. 90% ನೀರು ಹೋದರನೆ, ಅದು ಒಣಗಿ ಹೋದರನೆ ಅಥವಾ ಗಾಳಿಯಲ್ಲಿ ಹಬೆಯಾಗಿ ಹೋದರನೆ ಉಪ್ಪು ಸಿಕ್ಕುವುದು. ಇದರಿಂದ ನಾವು ತಗೊಳ್ಳುವಂತಹ ಆತ್ಮೀಯ ಅರ್ಥ ಏನಂದ್ರೆ, ನಾವು ಸಭೆಗೆ ಬಂದು ಈ ಒಂದು ಉದಯ ಸೂರ್ಯನ ಮೂಲಕ, ಪವಿತ್ರಾತ್ಮನ ಮೂಲಕ, ದೇವರ ವಾಕ್ಯದ ಮೂಲಕ ಉಪ್ಪಾಗಿ ಪರಿವರ್ತನೆ ಆಗಬೇಕು. ನಮ್ಮಲ್ಲಿ ಬೇಡವಾದ, ದೇವರು ಬಯಸದಂತಹ 90% ಸಂಗತಿಗಳು ನಮ್ಮಿಂದ ದೂರ ಹೋಗ್ಬೇಕು. ಒಬ್ಬ ಹೊಸ ಮನುಷ್ಯನಾಗ್ಬೇಕು. ಸಮುದ್ರ ಜಲ ಉಪ್ಪಾಗಿ ಪರಿವರ್ತನೆ ಆಗಬೇಕು. ಒಂದು ಹೊಸ ರೂಪವನ್ನು ಕಾಣಬೇಕು, ಹೊಸ ಸ್ವಭಾವವನ್ನು ನಮ್ಮಲ್ಲಿ ಕಾಣಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಆದರೆ ಈ ಸಮುದ್ರ ಜಲ ಎಂಬುದಾಗಿ ಈ ಹೊಲದಲ್ಲಿ ಅಥವಾ ಸಭೆಯಲ್ಲಿ ಬಂದು ವರ್ಷಗಳ ನಂತರವೂ ಅದು ಸಮುದ್ರ ಜಲದ ಸ್ವಭಾವವನ್ನೇ ತೋರಿಸುವುದಾದರೆ, ಅದು ಶ್ವೇತ ಬಣ್ಣದ ಉಪ್ಪಾಗಿ ಪರಿವರ್ತನೆ ಆಗದೇ ಇದ್ದ ಪಕ್ಷದಲ್ಲಿ, ಅದು ಉಪ್ಪಾಗಿ ಪರಿಣಮಿಸದೇ ಹೋದ ಪಕ್ಷದಲ್ಲಿ 2 ಸಂಗತಿಗಳನ್ನು ನಾವು ನೆನಪು ಮಾಡಬೇಕು. ಒಂದು, ದೇವರು ಅವರೊಳಗಡೆ ಪ್ರವರ್ತಿಸುವುದಕ್ಕೆ ಅಥವಾ ಕಾರ್ಯ ಮಾಡುವುದಕ್ಕೆ ಅನುಮತಿಸುವುದಿಲ್ಲ. ದೇವರು ತನ್ನ ಶಕ್ತಿಯನ್ನ, ವಾಕ್ಯವನ್ನ, ಪವಿತ್ರಾತ್ಮನನ್ನು ಉಪಯೋಗಿಸಿ ಆ ವ್ಯಕ್ತಿಯನ್ನ ರೂಪಾಂತರಗೊಳಿಸಬೇಕು ಎಂಬ ಒಂದು ಆಶೆ ಅಥವಾ ಆತನ ಒಂದು ಪ್ರವೃತ್ತಿಯು ಅದಕ್ಕೆ ಅವರು ಅನುಮತಿ ಕೊಡ್ತಾ ಇಲ್ಲ. ಈಗ ನಾವು ಎಲ್ಲವನ್ನು ಮಾಡಬಹುದು ಪ್ರಿಯರೇ, ನಾವು ಆತ್ಮೀಯವಾದ ಎಲ್ಲಾ ಚಟುವಟಿಕೆಗಳನ್ನು ಮಾಡಬಹುದು. ಆದರೆ ನಾವು ಉಪ್ಪಾಗಿದ್ದೇವಾ ಎಂಬುದನ್ನು ನಾವು ನೋಡ್ಬೇಕು. ಎರಡನೇದಾಗಿ, ದೇವರು ಅವರಲ್ಲಿ ಕಾರ್ಯ ಮಾಡುತ್ತಾ ಇಲ್ಲ. ಒಂದು, ದೇವರು ಕಾರ್ಯ ಮಾಡೋದಕ್ಕೆ ಅವರು ಅನುಮತಿಸೋದಿಲ್ಲ. ಮತ್ತೊಂದು,
ದೇವರು ಅವರಲ್ಲಿ ಯಾವುದೇ ಕಾರ್ಯವನ್ನು ಮಾಡ್ತಾ ಇಲ್ಲ. ಅವರು ಸಮುದ್ರ ಜಲ ಹೇಗಿತ್ತೋ ಹಾಗೆಯೇ ಇದ್ದಾರೆ, ಉಪ್ಪಾಗಲಿಲ್ಲ, ಉಪ್ಪಾಗಿ ಪರಿವರ್ತಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈಗ ಮತ್ತೊಂದು ಕೆಲವು ಸಂಗತಿಗಳನ್ನ ನಾವು ನೋಡೋಣ. ಯೋಹಾನನ ಸುವಾರ್ತೆ 8:12 ಕರ್ತನು ಹೇಳಿದಂತ ಮಾತು, ಓದೋದು ಬೇಡ, ನಾನು ಹಂಗೆ ಹೇಳ್ತೇನೆ. ನಾನೇ ಲೋಕಕ್ಕೆ ಬೆಳಕು. ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 8:12 ಅದನ್ನು ಹೇಳಿದನು, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಅದು ಇದೇ ಈಗ ತಾನೇ ನಾವು ಓದಿದ ಅದೇ ವಾಕ್ಯದಲ್ಲಿ ಮುಂದಿನ ಭಾಗ. ಅದು ಈಗ ನಾನು ಓದ್ತಾ ಇಲ್ಲ, ಆದ್ರೆ ಈಗ ನಾನು ಅದನ್ನು ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬೆಳಕಿನ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕಿಲ್ಲ. ಕರ್ತನು ನಾನು ಲೋಕಕ್ಕೆ ಉಪ್ಪು ಅಂತ ಹೇಳಲಿಲ್ಲ. ಕರ್ತನು ಹೇಳಿದನು ನಾನು ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದನು. ಆದರೆ ಕರ್ತನು ಎಂದಿಗೂ ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ ಎಂಬುದಾಗಿ ಹೇಳಲಿಲ್ಲ. ಅದರಿಂದ ನಾವು ತಿಳಿದುಕೊಳ್ಳಬೇಕಾದ ಒಂದು ಸಂಗತಿ, ನಮ್ಮ ಕರ್ತನು ಎಂದಿಗೂ ಸಮುದ್ರ ಜಲವಾಗಿರಲಿಲ್ಲ. ನಾವು ಪಾಪಿಗಳಾಗಿದ್ದೆವು. ನಾವು ಕಲುಷಿತವಾದ ವಿಷವಾದ ಒಂದು ಜಲವನ್ನ, ಅದು ಜಲವಾಗಿದ್ದೆವು. ನಾವು ಸಮುದ್ರ ನೀರಾಗಿದ್ದೆವು. ನಾವು ನಮ್ಮಲ್ಲಿ ಪರಿವರ್ತನೆ ಆಗಬೇಕಾಗಿತ್ತು, ನಮ್ಮಲ್ಲಿ ರೂಪಾಂತರ ಆಗಬೇಕಾಗಿತ್ತು. ಆದರೆ ನಮ್ಮ ಕರ್ತನಿಗೆ ಅದರ ಅಗತ್ಯ ಇರಲಿಲ್ಲ. ಆದ್ದರಿಂದ ಆತನು ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ ಎಂಬುದಾಗಿ ಹೇಳಲಿಲ್ಲ. ನಾವು ಪಾಪಿಗಳಾಗಿದ್ದವರು ಈಗ ದೇವ ಜನರಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ. ನಾವು ಸಮುದ್ರ ಜಲವಾಗಿದ್ದವರು ನಾವೀಗ ಉಪ್ಪಾಗಿದ್ದೇವೆ. ಆದರೆ ಕರ್ತನಿಗೆ ಇಂತಹ ಒಂದು ಭೂತಕಾಲ ಇರಲಿಲ್ಲ, ನಮಗೆ ಅಂತಹ ಒಂದು ಭೂತಕಾಲ ಇತ್ತು. ಆದ್ದರಿಂದ ಕರ್ತನು ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ ಎಂಬುದಾಗಿ ಆತನು ಹೇಳಲಿಲ್ಲ. ಆತನು ಪರಿಶುದ್ಧನಾಗಿದ್ದಾನೆ, ಆತನಲ್ಲಿ ಕಿಂಚತ್ತು ಸ್ವಲ್ಪವೂ ಪಾಪ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಕರ್ತನು ಅತಿ ಪರಿಶುದ್ಧನು, ಆತನಲ್ಲಿ ಸ್ವಲ್ಪವೂ ಕೂಡ ಪಾಪ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಮತ್ತಾಯನ ಸುವಾರ್ತೆ 5:13 2ನೇ ಭಾಗವನ್ನು ದಯವಿಟ್ಟು ಓದಿ. ಮತ್ತಾಯ 5:13 ಸೆಕೆಂಡ್ ಪಾರ್ಟ್. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಇಲ್ಲಿ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾದ್ದರಿಂದ ಉಪ್ಪಿನ ರುಚಿ ಬಂದಿತ್ತು, ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತು ಕೆಲಸಕ್ಕೆ ಬಾರದು. ಆಗ ಇಲ್ಲಿ ನಾವು ನೋಡ್ತೇವೆ, ಈ ಉಪ್ಪಿಗೆ ಒಂದು ಬದಲಾವಣೆ ಬರುವುದಕ್ಕಾದ ಆಸ್ಪದ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಉಪ್ಪಿನ ರುಚಿ ಕಳ್ಕೊಳ್ಳುವಂತಹ ಒಂದು ಸ್ಥಿತಿ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಉಪ್ಪಿನ ಉಪಯೋಗ ಮಾಡಲಿಕ್ಕೆ ಆಗದ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾವು ನೋಡ್ತೇವೆ. ಆದ್ರೆ ನಮ್ಮ ಕರ್ತನು ಎಂದಿಗೂ ಕರ್ತನ ಬಗ್ಗೆ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕರ್ತನು ನಾನು ಲೋಕಕ್ಕೆ ಉಪ್ಪಾಗಿದ್ದೇನೆ ಎಂಬುದಾಗಿ ಹೇಳಲಿಲ್ಲ. ನಮ್ಗೆಲ್ಲರಿಗೂ ಗೊತ್ತಿರುವ ಒಂದು ವಾಕ್ಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 13:8 ನಾವು ನೋಡ್ತೇವೆ, ಕ್ರಿಸ್ತ ಯೇಸು ನೆನ್ನೆ ಇದ್ದ ಹಾಗೆಯೇ ಇವತ್ತು ನೆನ್ನೆಯು ನಿರಂತರವಾಗಿದ್ದಾನೆ ಎಂಬುದಾಗಿ. ಆತನು ನೆನ್ನೆ ಅಂದ್ರೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಒಂದೇ ಸ್ವಭಾವವುಳ್ಳವನಾಗಿದ್ದಾನೆ. ಆತನಿಗೆ ಯಾವುದೇ ಬದಲಾವಣೆಗಳಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದು ಯಾಕೋಬ 1:17 ನಾವು ನೋಡ್ತೇವೆ. ಹಾಗೆಯೇ 2ನೇ ತಿಮೋಥಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಸ್ವಭಾವವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಶ್ವಾಸಿಗಳಾದ ನಮ್ಮಲ್ಲಿ ಇಂತಹ ಒಂದು ಪರಿಣಾಮ, ಅದರ ಉಪ್ಪಾಗಿಯೇ ಇದ್ದಾರೆ, ಅದರ ಉಪ್ಪಿನ ರುಚಿ ಇಲ್ಲದಂತಹ ಒಂದು ಸ್ಥಿತಿಗೆ ಬರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಉಪ್ಪಾಗಿ ಕಾಣಿಸುತ್ತದೆ, ಉಪ್ಪಾಗಿ ದೋಚುತ್ತದೆ, ಆದರೆ ಅದಕ್ಕೆ ಉಪ್ಪಿನ ರುಚಿ ಇಲ್ಲ ಎಂಬ ಸ್ಥಿತಿ. ಪ್ರೇರೆ ನಮ್ಮ ಯಥಾರ್ಥ ಸ್ಥಿತಿ ಅದು ಸಮುದ್ರದ ಆ ಒಂದು ಉಪ್ಪಿನ ಅಥವಾ ವಿಷ ನೀರಿನ ಹಾಗೆ ಅದನ್ನು ಕುಡಿದ್ರೆ ಸತ್ತೋಗ್ತಾರೆ. ಅಂತಹ ಒಂದು ಸ್ಥಿತಿಯಲ್ಲಿದ್ದ ನಮ್ಮನ್ನ ದೇವರು ಸುವಾರ್ತೆ ಎಂಬ ಆ ಒಂದು ಕಾಲುವೆಯ ಮೂಲಕ ಸಭೆಯಲ್ಲಿ ಸೇರಿಸಿ ಉಪ್ಪಾಗಿ ಮಾರ್ಪಡಿಸಿ ಅದನ್ನ ಎಲ್ಲರೂ ಉಪಯೋಗಿಸುವ ರೀತಿಯಲ್ಲಿ ಆತನು ಮಾಡಬೇಕು ಎಂಬುದಾಗಿ ಬಯಸುತ್ತಿದ್ದಾನೆ. ಉಪ್ಪಿನ ನೀರನ್ನು ಯಾರು ಎಲ್ಲರೂ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಕುಡಿದ್ರೆ ಸತ್ತು ಹೋಗ್ತಾರೆ. ಆದ್ರೆ ಅದೇ ಉಪ್ಪಿನ ನೀರನ್ನ, ಅದೇ ಹಳೆಯ ಜನರನ್ನ ಉಪ್ಪಾಗಿ ಪರಿಣಮಿಸಿ ಎಲ್ಲರಿಗೂ ಪ್ರಯೋಜನಕರವಾದ ರೀತಿಯಲ್ಲಿ
ಉಪಯೋಗಿಸಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ. ಉಪ್ಪಿನ ಮೌಲ್ಯದ ಬಗ್ಗೆ ನೋಡೋಣ. ಅನೇಕರ ಮನೆಯಲ್ಲಿ ಬೆಳ್ಳಿ ಬಂಗಾರ ಬೆಲೆ ಬಾಳುವಂತಹ ಕಲ್ಲುಗಳು ಮತ್ತು ಹಣ ಇವೆಲ್ಲ ಬೇಕಾದಷ್ಟು ಇರ್ತದೆ. ಆದರೆ ಎಲ್ಲರ ಮನೆಯಲ್ಲೂ ಅದು ಇರೋದಿಲ್ಲ. ಆದರೆ ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ವಸ್ತು ಯಾವುದಂದ್ರೆ ಅದು ಉಪ್ಪಾಗಿದ್ದಾನೆ, ಅದು ಉಪ್ಪಾಗಿದೆ. ಕರ್ತನು ನೋಡಿ ಯಾವ ಒಂದು ವಸ್ತುವನ್ನು ತಗೊಂಡು ನಮ್ಮನ್ನು ಹೋಲಿಸಿದ್ದಾನೆ ಎಂಬುದಾಗಿ ನಾವು ನೋಡಬೇಕು. ಅನೇಕರ ಮನೆಯಲ್ಲಿ ಹಣ, ವಜ್ರ ವೈಡೂರ್ಯಗಳು, ಬೆಳ್ಳಿ ಬಂಗಾರಗಳು, ಇನ್ನು ಅಮೂಲ್ಯವಾದ ವಸ್ತುಗಳು ಇರುತ್ತೆ. ಆದರೆ ಎಲ್ಲರ ಮನೆಗಳಲ್ಲಿ ಅದು ಇರೋದಿಲ್ಲ, ಎಲ್ಲರ ಮನೆಗಳಲ್ಲಿ ಅದು ಇರೋದಿಲ್ಲ. ಆದರೆ ಎಲ್ಲರ ಮನೆಯಲ್ಲೂ ಕೊನೆ ಪಕ್ಷ ಉಪ್ಪು ಇರುವಂತದ್ದಾಗಿದೆ. ಇದರಿಂದ ಮತ್ತೊಂದು ಅರ್ಥ ಕೂಡ, ಮತ್ತೊಂದು ಆತ್ಮೀಯ ಅರ್ಥವನ್ನು ನಾವು ಗ್ರಹಿಸಬೇಕು. ಎಂಥ ಕಡು ಬಡವನಾದರೂ ಸರಿಯೇ, ಎಂಥ ದರಿದ್ರನಾದರೂ ಸರಿಯೇ, ಎಂಥ ಬಡವನಾದರೂ ಸರಿಯೇ, ಅವನು ರಕ್ಷಣೆ ಹೊಂದಬಹುದು ಎಂಬುದಾಗಿ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಎಷ್ಟೇ ಬಡವರಾದರೂ ಸ್ವಲ್ಪ ಉಪ್ಪು ಮನೆಯಲ್ಲಿ ಇಡ್ಲಿಕ್ಕೆ ಅವರಿಗೆ ಶಕ್ತಿ ಸಿಕ್ಕುತ್ತೋ ಅಥವಾ ಸಾಮರ್ಥ್ಯ ಸಿಕ್ಕುತ್ತದೋ, ಹಾಗೆಯೇ ಎಂಥ ಬಡವನಾದರೂ ಸಹ ಅವನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೊಂದು ವಿಷಯ, ಉಪ್ಪಿಗೆ ಲೋಕದ ದೃಷ್ಟಿಯಲ್ಲಿ ಹೆಚ್ಚು ಮೌಲ್ಯ ಇಲ್ಲ. ಲೋಕದ ದೃಷ್ಟಿಯಲ್ಲಿ ಉಪ್ಪಿಗೆ ಹೆಚ್ಚು ಮೌಲ್ಯ ಇಲ್ಲ. ವಿಶ್ವಾಸಿಗಳನ್ನು ಸಹ ಈ ಲೋಕ ಹೆಚ್ಚು ಮೌಲ್ಯತೆಯಿಂದ ನೋಡೋದಿಲ್ಲ. ಲೋಕದ ದೃಷ್ಟಿಯಲ್ಲಿ ವಿಶ್ವಾಸಿಗಳು ಅವರಿಗೆ ಬೇಡವಾದ ಒಂದು ಜನರಾಗಿದ್ದಾರೆ. ಕರ್ತನಿಗಾಗಿ ಜೀವಿಸುವಂತಹ ವಿಶ್ವಾಸಿಗಳನ್ನ ಈ ಲೋಕ ದ್ವೇಷಿಸುತ್ತದೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಲೋಕದ ದೃಷ್ಟಿಯಲ್ಲಿ ಸಾಮಾನ್ಯವಾದ ಉಪ್ಪಿಗೂ ಕೂಡ ಹೆಚ್ಚು ಬೆಲೆ ಇಲ್ಲ. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಮುಂಚೆ ಎಲ್ಲ ಈ ಕಿರಾಣಿ ಅಂಗಡಿಗಳ ಮುಂದೆ ಅಥವಾ ಪ್ರೊವಿಷನ್ ಸ್ಟೋರಿನ ಮುಂದುಗಡೆ ಉಪ್ಪಿನ ಮೂಟೆಗಳನ್ನ ಹಾಗೆ ಬಿಟ್ಟುಬಿಟ್ಟು ಹೋಗ್ತಾರೆ. ರಾತ್ರಿ ಅಂಗಡಿ ಮುಚ್ಚಿ ಹೋಗುವಾಗ ಆ ಅಂಗಡಿಯ ಮುಂಭಾಗದಲ್ಲಿ ಒಳಗೆ ಎತ್ತ ಹಾಕದೆ ಹಾಗೆಯೇ ಬಿಟ್ಟು ಹೋಗುವಂತ ಒಂದು ವಸ್ತು ಯಾವುದಂದ್ರೆ ಅದು ಉಪ್ಪಾಗಿದೆ. ಬೇರೆ ಯಾವುದು ಇಡೋದಿಲ್ಲ ಅವರು. ಅಕ್ಕಿ ಇಡೋದಿಲ್ಲ, ಬೇಳೆ ಇಡೋದಿಲ್ಲ, ಗೋಧಿ ಇಡೋದಿಲ್ಲ, ಬೇರೆ ಯಾವುದೇ ವಸ್ತು ಇಡೋದಿಲ್ಲ. ಉಪ್ಪು ಇಟ್ಬಿಟ್ಟು ಹೋಗ್ತಾರೆ. ಅಂದ್ರೆ ಅದನ್ನು ಯಾರಿಗೂ ಬೇಡ, ಕದಿಯುವುದಿಲ್ಲ ಎಂಬ ಕಾರಣದಿಂದ. ಅದೇ ರೀತಿ ಈ ಲೋಕದ ಜನರು ಈ ವಿಶ್ವಾಸಿಗಳನ್ನ ಅಷ್ಟೇ ಮೌಲ್ಯದಿಂದ ಅವರು ನೋಡುವುದಾಗಿದ್ದಾರೆ. ಬಟ್ ಅದೇ ಸಮಯದಲ್ಲಿ ನಾವು ನೋಡ್ತೇವೆ, ಔತಣದಲ್ಲಿ, ಒಂದು ಊಟದ ಔತಣದಲ್ಲಿ ಎಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಅಲ್ಲಿ ಬಡಿಸುವಂತ ವಸ್ತು ಅದು ಉಪ್ಪಾಗಿದೆ. ಔತಣದಲ್ಲಿ ಎಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಬರುವಂತಹ ಒಂದು ವಸ್ತು ಯಾವುದಂದ್ರೆ ಅದು ಉಪ್ಪಾಗಿದೆ. ದೇವ ಜನರು ಲೋಕದ ದೃಷ್ಟಿಯಲ್ಲಿ ಬೆಲೆ ಬಾಳದವರು, ಆದ್ರೆ ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದದ್ದು. ಇದನ್ನು ನಾವು ನೋಡೋಣ. ಯಾಚಕ ಕಾಂಡ 2ನೇ ಅಧ್ಯಾಯ 13ನೇ ವಾಕ್ಯ. ಲೆವಿಟಿಕಸ್ ಚಾಪ್ಟರ್ 2 verse 13. ಅದಕ್ಕಿಂತ ಮುಂಚೆ 2ನೇ ವಾಕ್ಯ ಒಂದ್ಸಾರಿ ನಾನು ಓದ್ತೇನೆ. ಧಾನ್ಯ ನೈವೇದ್ಯ ಮಹಾಪರಿಶುದ್ಧವಾಗಿದೆ ಎಂಬುದಾಗಿ. ಇಲ್ಲಿ ಧಾನ್ಯ ನೈವೇದ್ಯವನ್ನ ಸಮರ್ಪಿಸುವುದರ ಬಗ್ಗೆ ಅಲ್ಲಿ ಕರ್ತನು ಹೇಳುವುದಾಗಿದ್ದಾನೆ. ಯಾಚಕ ಕಾಂಡ ಲೆವಿಟಿಕಸ್ ಚಾಪ್ಟರ್ 2 verse 13. ಎಲ್ಲಾ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸೂಚಿಸುವುದರಿಂದ ಅದು ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲಾ ಪದಾರ್ಥಗಳಲ್ಲಿ ಉಪ್ಪು ಸೇರೇ ಇರಬೇಕು. ಈ ಒಂದು ವಾಕ್ಯದಲ್ಲಿ 4 ಸಾರಿ ಉಪ್ಪು ಎಂಬ ಪದವನ್ನು ಉಪಯೋಗಿಸಿದೆ. ಇದು ಅತಿ ಮಹಾಪರಿಶುದ್ಧವಾದ ಒಂದು ನೈವೇದ್ಯ. ಈ ನೈವೇದ್ಯ ಯಾವ ನೈವೇದ್ಯವೇ ಆಗಲಿ, ಆದರೆ ಉಪ್ಪನ್ನು ಉಪಯೋಗಿಸ್ಬೇಕು. ಎಲ್ಲಾ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸೂಚಿಸುವುದರಿಂದ ಅದು ಯಾವ ನೈವೇದ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲಾ ಪದಾರ್ಥಗಳಲ್ಲಿಯೂ ಉಪ್ಪು ಸೇರೇ ಇರಬೇಕು. ಇದು ಕರ್ತನಿಗೂ ನಮಗೂ ಇರುವ ಒಂದು ಸಂಬಂಧದ ಒಡಂಬಡಿಕೆಯ ಗುರುತಾಗಿದೆ. ಈ ಉಪ್ಪಾದರೆ ಮಾತ್ರನೇ ನಾವು ಪರಲೋಕದಲ್ಲಿ ಆತನ ಜೊತೆ ಸದಾ ಇರಲಿಕ್ಕೆ ಸಾಧ್ಯ.
ಯೆಹೋವನ ಸಂಗಡ ನಮ್ಗೆ ಏನಾದ್ರೂ ಒಂದು ಸಂಬಂಧ ಇರಬೇಕಾದರೆ ನಾವು ಉಪ್ಪಾಗಬೇಕು ಎಂಬುದಾಗಿ ನಾವು ಭಾವಿಸುತ್ತೇವೆ, ಇಲ್ಲಿ ನೋಡ್ತೇವೆ. ಮತ್ತೊಂದು ವಾಕ್ಯ, ಈಗ ನಾವು ಹೇಳುವಂಥದ್ದು ಉಪ್ಪಿನ ಸಮಗ್ರವಾದ ಸಂಗತಿಗಳಲ್ಲ, ಅನೇಕ ಸಂಗತಿಗಳಿದೆ. ಅರಣ್ಯಕಾಂಡ 18:19 ಒಂದು ಸಾರಿ ನೋಡೋಣ. ಅರಣ್ಯಕಾಂಡ 18:19, ನಂಬರ್ಸ್ ಚಾಪ್ಟರ್ 18 ವರ್ಸ್ 19. ನಂಬರ್ಸ್ 18:19, 18:19. ಇಸ್ರಾಯೇಲರು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ದೇವರ ವಸ್ತುಗಳೆಲ್ಲ ನಿನಗೂ ನಿನ್ನ ಸಂತತಿಯವರಾದ ಸ್ತ್ರೀ ಪುರುಷರೆಲ್ಲರಿಗೂ ಸದಾಕಾಲವು ಸಲ್ಲಬೇಕೆಂದು ನಾನು ಅನುಗ್ರಹ ಮಾಡಿದ್ದೇನೆ. ಇದು ಯೆಹೋವನ ಸನ್ನಿಧಿಯಲ್ಲಿ ನಿನ್ನೊಡನೆಯೂ ನಿನ್ನ ಸಂತತಿಯೊಡನೆಯೂ ಮಾಡಲ್ಪಟ್ಟ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ. ಇಲ್ಲಿ ನೋಡಿ, ಯಾಜಕರಿಗೆ ಪ್ರತ್ಯೇಕವಾಗಿ ಆತನ ಹೇಳ್ತಿದ್ದಾನೆ ಮತ್ತು ಸಾಮಾನ್ಯ ಇಸ್ರಾಯೇಲರಿಗೆ ಆತನ ಹೇಳ್ತಿದ್ದಾನೆ. ಇಸ್ರಾಯೇಲರು ಸಮರ್ಪಿಸುವ ಎಲ್ಲಾ ನೈವೇದ್ಯದಲ್ಲೂ ಉಪ್ಪಿರಬೇಕು. ಇಲ್ಲಿ ಯಾಜಕರಿಗೆ ಹೇಳ್ತಾ ಇದ್ದಾನೆ ಆತನು, ನಿನಗೆ ಆ ನೈವೇದ್ಯಗಳು ಎಲ್ಲ ನಿನಗೆ ಸೇರಬೇಕು. ಇಸ್ರಾಯೇಲರು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ದೇವರ ವಸ್ತುಗಳೆಲ್ಲ ನಿನಗೂ ನಿನ್ನ ಸಂತತಿಯವರಾದ ಸ್ತ್ರೀ ಪುರುಷರೆಲ್ಲರಿಗೂ ಸದಾಕಾಲವೂ ಸಲ್ಲಬೇಕು. ಇದು ಯಾಜಕರಿಗೆ ಹೇಳುವಂತ ವಿಷಯ. ಅಲ್ಲಿ ಸಾಮಾನ್ಯ ಇಸ್ರಾಯೇಲರಿಗೆ ಹೇಳುವಂತ ವಿಷಯ. ಅವರಿಗೂ ದೇವರೊಟ್ಟಿಗೆ ಒಂದು ಸಂಬಂಧ ಬೇಕಾದ್ರೆ ಉಪ್ಪಿರಬೇಕು. ಇಲ್ಲಿ ಯಾಜಕರಿಗೂ ಕೂಡ ಉಪ್ಪಿರಬೇಕಲ್ಲ. ಆತನು ಹೇಳ್ತಿದ್ದಾನೆ, ನಿನ್ನ ಸಂತತಿಯೊಡನೆಯೂ ಮಾಡಲ್ಪಟ್ಟ, ಅಂದ್ರೆ ಅಹರೋನನ ಸಂತತಿಯೊಡನೆ ಮಾಡಲ್ಪಟ್ಟ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಆದ್ರೆ ಇದು ಮಾಡುವಂಥದ್ದು ಕರ್ತನಾಗಿದ್ದಾನೆ. ಈ ನೈವೇದ್ಯವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುವಂತದ್ದಾಗಿದೆ ಪ್ರಿಯರೇ. ಉಪ್ಪು ರಕ್ಷಣೆ ಹೊಂದಿದ ಒಬ್ಬ ವಿಶ್ವಾಸಿಯನ್ನ ಸೂಚಿಸುವಂತದ್ದಾಗಿದೆ. ನೈವೇದ್ಯ ಅದು ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುವಂತದ್ದಾಗಿದೆ ಮತ್ತು ಉಪ್ಪು ರಕ್ಷಣೆ ಹೊಂದಿರತಕ್ಕಂಥ ಒಬ್ಬ ವಿಶ್ವಾಸಿಯನ್ನು ಸೂಚಿಸುವಂತದ್ದಾಗಿದೆ. ಇಲ್ಲಿ ದೇವರೊಟ್ಟಿಗೆ ನಮ್ಗೆ ಏನಾದರೂ ಒಂದು ಸಂಬಂಧ ಇರಬೇಕಾದ್ರೆ ಈ ಉಪ್ಪಿನ ಒಡಂಬಡಿಕೆ, ದೇವರು ಒಡಂಬಡಿಕೆಗಾಗಿ ಉಪಯೋಗಿಸಿರುವುದು ಉಪ್ಪು. ಇಲ್ಲಿ ನಾವು ನೋಡ್ತೇವೆ, ಜೇನುತುಪ್ಪವನ್ನು ಉಪಯೋಗಿಸಿಲ್ಲ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಆದ್ರೆ ಉಪ್ಪನ್ನ ಉಪಯೋಗಿಸಲೇಬೇಕು ಎಂಬುದಾಗಿ. ಇನ್ನು ಉಪ್ಪಿನ ಗುಣಗಳ ಬಗ್ಗೆ ನಾವು ನೋಡುವಾಗ, ಉಪ್ಪು, ಈ ಲೋಕದವರು ಉಪ್ಪನ್ನ ಬಯಸುತ್ತಾರೋ ಇಲ್ಲವೋ, ಆದರೆ ಈ ಲೋಕಕ್ಕೆ ಉಪ್ಪು ಅನಿವಾರ್ಯವಾಗಿದೆ. ಈ ಲೋಕಕ್ಕೆ ಉಪ್ಪು ಅನಿವಾರ್ಯವಾಗಿದೆ. ಆದದರಿಂದಲೇ ಕರ್ತನು ಹೇಳಿದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಈ ಭೂಮಿ ಈ ದಿವಸ ಸಮಾಧಾನದಿಂದ, ಇಷ್ಟಾದ್ರೂ ಸಮಾಧಾನದಿಂದ ಇರುವುದಕ್ಕೆ ಕಾರಣ ಈ ಭೂಮಿಯಲ್ಲಿರುವ ವಿಶ್ವಾಸಿಗಳು ಮತ್ತು ಅವರ ಜೀವಿತ ಮತ್ತು ಅವರ ಪ್ರಾರ್ಥನೆ. ನಮ್ಮ ನಾಯಕರುಗಳಿಗೆ ಗೊತ್ತಿಲ್ಲ, ಅವರಿಗಾಗಿ ಪ್ರಾರ್ಥಿಸುವಂತಹ ಒಂದು ಜನಾಂಗ ಈ ಭೂಮಿಯಲ್ಲಿ ಇದೆ ಎಂಬುದನ್ನ ಅವ್ರಿಗೆ ಗೊತ್ತಿಲ್ಲ. ಅವರ ಪ್ರಾರ್ಥನೆಯಿಂದ ದೇವರು ಅನೇಕರನ್ನ ಕಾಪಾಡುತ್ತಾ ಇದ್ದಾನೆ, ನಡೆಸುತ್ತಾ ಇದ್ದಾನೆ, ಅನೇಕ ರಾಜ್ಯಗಳನ್ನ ಆತನು ಆಳ್ತಾ ಇದ್ದಾನೆ. ಅದಕ್ಕಾಗಿ ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಉಪಯೋಗಿಸುತ್ತಾ ಇದ್ದಾನೆ ಎಂಬುದು ಅನೇಕ ರಾಜ್ಯ ಮುಖಂಡರುಗಳಿಗೆ, ನಾಯಕರುಗಳಿಗೆ ಅದು ಗೊತ್ತಿಲ್ಲ. ಲೋಕವು ನಮ್ಮನ್ನ ವಿರೋಧಿಸುತ್ತಾ ಇದೆ, ಆದ್ರೆ ಈ ಭೂಮಿಗೆ, ಈ ಲೋಕಕ್ಕೆ ವಿಶ್ವಾಸಿಯ ಅಗತ್ಯ ಇದೆ. ಅದೇ ತರನೇ ಉಪ್ಪು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅನಿವಾರ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಉಪ್ಪು ಅದರ ಗುಣವಿಶೇಷಗಳು ಅಥವಾ ಗುಣಾತಿಶಯಗಳನ್ನು ನಾವು ನೋಡುವಾಗ, ಅದು ಆಹಾರ ಪದಾರ್ಥಗಳು ರುಚಿಕರವಾಗಬೇಕಾದರೆ ಉಪ್ಪು ಬೇಕೇ ಬೇಕು. ಉಪ್ಪು ಬೇಕೇ ಬೇಕು. ನಾವು ಮಾಡುವಂತಹ ಆಹಾರ ಪದಾರ್ಥಗಳಲ್ಲಿ ಅದರಲ್ಲಿ ಸೇರಿಸುವ ಇಂಗ್ರೀಡಿಯೆಂಟ್ಸ್ ಅಥವಾ ಪದಾರ್ಥಗಳು ಬೇರೆ ಬೇರೆ ಆಗಬಹುದು. ಕೆಲವು ಮೊಸರು ಮಾತ್ರ ಉಪಯೋಗಿಸ್ಬೋದು, ಕೆಲವರಲ್ಲಿ ಹಾಲು ಉಪಯೋಗಿಸೋದು, ಬೇರೆ ಮಸಾಲೆಗಳು ಉಪಯೋಗಿಸ್ಬೋದು, ಎಲ್ಲಾನು ಉಪಯೋಗಿಸೋದಿರ್ಬೋದು. ಆದ್ರೆ ಉಪ್ಪು ಅನಿವಾರ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಉದಾಹರಣೆಗೆ ಹುಳಿಗೆ ಬದಲಾಗಿ ನಾವು ಹುಳಿ ಪದಾರ್ಥವನ್ನು ಕೊಡುವಂತ ಅನೇಕ ಸಂಗತಿಗಳಿದೆ. ಅದು ಸಹೋದರಿಯರಿಗೆ ಗೊತ್ತಿರುತ್ತೆ. ಟೊಮೆಟೊ ಹಾಕ್ಬೋದು, ಮಾವಿನಕಾಯಿ ಹಾಕ್ಬೋದು, ಹುಣಸೆ ಹಣ್ಣು ಹಾಕ್ಬೋದು, ಅನೇಕ ಸಂಗತಿಗಳಿದೆ. ಆದರೆ ಉಪ್ಪಕ್ಕೆ ಬದಲಾಗಿ ಅಥವಾ ಉಪ್ಪೇ ಬೇಕು. ಉಪ್ಪಿಗೆ ಬದಲು ಬೇರೆ ಯಾವುದೂ ಇಲ್ಲ. ಹಾಗೆಯೇ ಖಾರಕ್ಕೆ ಕೂಡ ಹಸಿಮೆಣಸಿನಕಾಯಿ ಹಾಕ್ಬೋದು, ಮೆಣಸು ಹಾಕ್ಬೋದು, ಬೇರೆ ಬೇರೆ ಸಂಗತಿಗಳು ಹಾಕ್ಬೋದು. ಆದರೆ ಉಪ್ಪೇ ಬೇಕು ಎಂಬುದಾಗಿ ನೋಡ್ತೇವೆ. ಸಿಹಿ ಕೂಡ ಆ ಥರನೇ ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಇನ್ನು ಬೇರೆ ಬೇರೆ ಸಂಗತಿಗಳನ್ನ ಸಿಹಿಗೆ ಉಪಯೋಗಿಸ್ಬೋದು. ಆದರೆ ಉಪ್ಪೇ ಬೇಕು. ಒಂದು ಆಹಾರ ಪದಾರ್ಥ ಹಾಳಾಗದಿರಬೇಕಾದರೆ ಉಪ್ಪೇ ಹಾಕ್ಬೇಕು ಹೊರತು ಬೇರೆ ಯಾವ ಸಂಗತಿಗೆ ಹಾಕಿದ್ರು ಅದು ಹಾಳಾಗದೇ ಇರುವುದಿಲ್ಲ. ಒಂದು ಆಹಾರ ಪದಾರ್ಥವನ್ನ ನಾಳೆ ನಾಡಿದ್ದು ಉಪಯೋಗಿಸಬೇಕು ಅಂದ್ರೆ, ಅಥವಾ ಅದು ಕೆಡದೆ ಹಾಳಾಗದೇ ಇರಬೇಕಾದ್ರೆ
ಅದಕ್ಕೆ ಉಪ್ಪು ಉಪಯೋಗಿಸಬೇಕೆ ಹೊರತು ಅದಕ್ಕೆ ಬದಲಾಗಿ ಬೇರೆ ಯಾವುದು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಅನುದಿನ ಜೀವಿತದಲ್ಲಿ ಉಪ್ಪು ಅನಿವಾರ್ಯ ಹೇಗೋ ಹಾಗೆಯೇ ಪ್ರಿಯರೇ ವಿಶ್ವಾಸಿಗಳಾದ ನಾವು ಈ ಭೂಮಿಗೆ ಅನಿವಾರ್ಯ ಎಂಬುದಾಗಿ ನಾವು ನೋಡ್ತೇವೆ. ಮಾರ್ಕ್ನ ಸುವಾರ್ತೆ 9:50 ನಾವು ಓದೋಣ ಈ ಸಂದರ್ಭದಲ್ಲಿ. ಮಾರ್ಕ್ 9:50. ಮಾರ್ಕ್ನ ಸುವಾರ್ತೆ 9:50. ಮಾರ್ಕ್ 9:50. ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ಯಾತರಿಂದ ರುಚಿಗೊಳಿಸುವಿರಿ? ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರ್ರಿ. ಇದಕ್ಕೆಲ್ಲ ನಾವು ಹೆಚ್ಚಾಗಿ ಸಮಯ ಉಪಯೋಗಿಸಬೇಕು, ಆದರೆ ನಾನು ಇದನ್ನ ಹಾಗೆ ಸೂಚಿಸುತ್ತಾ ಹೋಗುತ್ತಾ ಇದ್ದೇನೆ. ಉಪ್ಪು ಒಳ್ಳೆಯ ಪದಾರ್ಥ. ಕರ್ತನು ಹೇಳ್ತಿದ್ದಾನೆ ಉಪ್ಪು ಒಳ್ಳೆಯ ಪದಾರ್ಥ. ಅದು ಸಾಧಾರಣವಾದ ಉಪ್ಪಿನ ಬಗ್ಗೆ ಆತನು ಹೇಳ್ತಿದ್ದಾನೆ. ಆಮೇಲೆ ಆತನು ಹೇಳ್ತಿದ್ದಾನೆ ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ಯಾತರಿಂದ ರುಚಿಗೊಳಿಸುವಿರಿ. ಇದು ನಮ್ಮ ಬಗ್ಗೆ ಆತನು ಹೇಳ್ತಿದ್ದಾನೆ. ಉಪ್ಪು ಸಪ್ಪೆಯಾದರೆ ಯಾತರಿಂದ ರುಚಿಗೊಳಿಸುವಿರಿ? ನಿಮ್ಮೊಳಗೆ ಉಪ್ಪು ಇರಲಿ. ಅಂದರೆ ಅದು ಒಂದು ಸಮಾಧಾನದ ಗುರುತಾಗಿದೆ. ದೇವರಿಗೂ ಮನುಷ್ಯನಿಗೂ 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 ಮಧ್ಯದಲ್ಲಿ ಇರಬೇಕಾದ ಒಂದು ಸಮಾಧಾನದ ಗುರುತಾಗಿದೆ ಉಪ್ಪು. ನಿಮ್ಮಲ್ಲಿ ಉಪ್ಪು ಇರಲಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಉಪ್ಪು ಅನಿವಾರ್ಯ. ಈ ಉಪ್ಪಿಗೆ ಬದಲು ಉಪ್ಪೇ ಬೇಕು. ಆದರೆ ಉಪ್ಪು ತನ್ನ ಸ್ವಭಾವವನ್ನು ಕಳಕೊಂಡ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ಲೋಕದಲ್ಲಿ ವಿಶ್ವಾಸಿಗಳು ಇಲ್ಲದೇ ಇದ್ರೆ ಅದರ ಸ್ಥಿತಿ ಏನು ಎಂಬುದನ್ನ ನಾವು ಊಹಿಸಬೇಕು. ವಿಶ್ವಾಸಿಗಳು ಈ ಲೋಕಕ್ಕೆ ಅನಿವಾರ್ಯ. ಈ ಉಪ್ಪಿನ ಸ್ವಭಾವ, ಉಪ್ಪಿನ ಮೌಲ್ಯವನ್ನು ನಾವು ನೋಡಿದೆವು. ಉಪ್ಪಿನ ಗುಣಲಕ್ಷಣಗಳನ್ನು ನಾವು ನೋಡಿದೆವು. ಈ ಉಪ್ಪಿನ ಸ್ವಭಾವವನ್ನು ನೋಡುವಾಗ ಅದು ತ್ಯಾಗಪೂರ್ಣವಾಗಿದೆ. ಉಪ್ಪು ಅದು ತ್ಯಾಗಪೂರ್ಣವಾಗಿದೆ, ಅಂದ್ರೆ ತ್ಯಾಗದಿಂದ ಕೂಡಿದ್ದಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡುವಾಗ, ಒಂದು ಪದಾರ್ಥದಲ್ಲಿ ಉಪ್ಪು ಹಾಕಿದರೆ ಅದರಲ್ಲಿ ಹಾಕಿರುವ ಇನ್ನಿತರ ಪದಾರ್ಥಗಳ ಗುರುತು ನಮಗೆ ದೊರಕುತ್ತೆ. ಅದು ತರಕಾರಿ ಆಗಬಹುದು, ಅಥವಾ ಖಾರ ಆಗಿರಬಹುದು, ಅಥವಾ ಬೇರೆ ಯಾವುದೇ ಅರಸಿನ ಪುಡಿ ಆಗಿರ್ಬೋದು, ಅಥವಾ ಯಾವುದೇ ಪದಾರ್ಥ ಆಗಿರ್ಬೋದು, ಅದು ನಮ್ಮ ಕಣ್ಣಿಗೆ ಕಾಣುತ್ತದೆ, ದೋಚುತ್ತದೆ. ಆದರೆ ಅದರಲ್ಲಿ ಹಾಕಿರುವ ಉಪ್ಪು ಅದರಲ್ಲಿ ವಿಲೀನವಾಗಿರುತ್ತದೆ. ಉಪ್ಪು ಹೊರಗಡೆ ಕಾಣೋದಿಲ್ಲ. ಉಪ್ಪನ್ನ ರುಚಿಸಿ ನೋಡಬೇಕು, ಬೇರೆ ಸಂಗತಿಗಳೆಲ್ಲ ಕಾಣುತ್ತದೆ. ಈ ರೀತಿ ಒಬ್ಬ ವಿಶ್ವಾಸಿಯು ಈ ವಿಶ್ವಾಸಿ ಜೀವಿತದಲ್ಲಿ ಎದ್ದು ಕಾಣದೆ, ಅಥವಾ ಎಲ್ಲರೂ ಹೊಗಳಬೇಕು, ಎಲ್ಲರೂ ಗುರುತಿಸಬೇಕು, ಎಲ್ಲರೂ ಪರಿಹರಿಸಬೇಕು ಎಂಬುದಾಗಿ ಮನಸ್ಸು ಮಾಡದೆ ಎಲೆಮರೆ ಕಾಯ್ಮರೆಯಾಗಿ ಇರಬೇಕೆಂಬುದಾಗಿ ಒಬ್ಬ ವಿಶ್ವಾಸಿ ಬಯಸಬೇಕು. ಇದೇ ಉಪ್ಪಿನ ಒಂದು ಸ್ವಭಾವವಾಗಿ ನಾವು ನೋಡ್ತೇವೆ. ಉಪ್ಪನ್ನು ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ರುಚಿಸಿ ನೋಡಿದಾಗ ಮಾತ್ರನೇ ಉಪ್ಪನ್ನ ಕಾಣಲಿಕ್ಕೆ ಸಾಧ್ಯ. ಉಪ್ಪು ಎಲೆಮರೆ ಕಾಯ್ಮರೆಯಾಗಿ ಈ ಸಮುದಾಯದಲ್ಲಿ, ಸಮಾಜದಲ್ಲಿ ಇದೆ. ನನ್ನ ಹೆಸರು ಬರಬೇಕು, ನನ್ನನ್ನು ಹೊಗಳಬೇಕು, ನನ್ನನ್ನು ಎಲ್ಲರೂ ಗುರುತಿಸಬೇಕು ಎಂಬ ರೀತಿಯಲ್ಲಿ ಉಪ್ಪು ಕೆಲಸ ಮಾಡುವುದಿಲ್ಲ. ಉಪ್ಪು ಎಲೆಮರೆ ಕಾಯ್ಮರಿ ಎಂದೇ ಆ ಪದಾರ್ಥದಲ್ಲಿ ಮರೆಯಾಗಿರುತ್ತದೆ, ಆದರೆ ಅದನ್ನು ರುಚಿಸಿ ನೋಡಬಹುದಾಗಿದೆ. ಉಪ್ಪು ವೇತನದ ಒಂದು ಗುರುತಾಗಿದೆ, ಅಥವಾ ಶಂಬಳದ ಒಂದು ಗುರುತಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಉಪ್ಪು ವೇತನದ ಅಥವಾ ಶಂಬಳದ ಒಂದು ಗುರುತಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಉಪ್ಪು ರೋಮ ಸಾಮ್ರಾಜ್ಯದಲ್ಲಿ ಒಂದು ಕಾಲದಲ್ಲಿ ವೇತನಕ್ಕೆ ಅಥವಾ ಶಂಬಳಕ್ಕೆ ಬದಲಾಗಿ ಉಪ್ಪನ್ನು ಕೊಡ್ತಾ ಇದ್ರು. ಅದರಿಂದಲೇ ಸ್ಯಾಲರಿ ಎಂಬ ಪದವು ಉದ್ಭವವಾಯಿತು. ಸ್ಯಾಲರಿ ಅಂದ್ರೆ ಅದು ವೇತನ. ಈ ಸ್ಯಾಲರಿ ಎಂಬ ಈ ಒಂದು ಹೆಸರು ಬರುವುದಕ್ಕೆ ಕಾರಣ ಅವರಿಗೆ ವೇತನವಾಗಿ ಕೊಡ್ತಾ ಇದ್ದಿದ್ದು ಉಪ್ಪಾಗಿತ್ತು. ದೇವರ ವಾಕ್ಯದಿಂದ ನಾವು ನೋಡೋಣ. ಎಸರನ ಪುಸ್ತಕ 4ನೇ ಅಧ್ಯಾಯ 14. ಎಸರ 4:14. ಎಸರ 4:14. ನಾವಂತೂ ಅರಮನೆಯ ಉಪ್ಪನ್ನು ಉಣ್ಣುವವರಾದುದರಿಂದ ಅರಸರಿಗೆ ಅಪಮಾನ ಉಂಟಾಗುವುದನ್ನು ನೋಡಿ ಸುಮ್ಮನಿರುವುದು ಉಚಿತವಲ್ಲವೆಂದು ತಿಳಿದು ಅರಸರಿಗೆ ಈ ಪತ್ರ ಮೂಲಕವಾಗಿ ವರ್ತಮಾನ ಕಳುಹಿಸಿದ್ದೇವೆ. ಇಲ್ಲಿ ಅವರು ಹೇಳುವುದು ಏನೆಂದ್ರೆ, ನಾವು ಎಸರ 4:14 ಉಪ್ಪು ತಿಂದ್ರು ಎಂಬುದಾಗಿ ಹೇಳ್ತಾರೆ. ಇದು ನಮ್ಮ ಸಾಮಾನ್ಯ ಜನರಿಗೂ ಅರ್ಥವಾಗುವಂತಹ ಒಂದು ಭಾಷೆಯಾಗಿದೆ. ನಿನ್ನ ಉಪ್ಪು ತಿಂದವನು ನಾನು ಎಂಬುದಾಗಿ ಹೇಳುವಾಗ ಅವರು ಉಪ್ಪು ತಿಂದ್ರು ಎಂಬುದಲ್ಲ, ಅವರ ವೇತನವನ್ನು, ಅವರು ಕೊಟ್ಟ ಶಂಬಳವನ್ನು ನಾನು ತಗೊಳ್ತಾ ಇದ್ದೆ ಎಂಬುದಾಗಿ. ಈ ಪದ ನಮ್ಮ ಹಳ್ಳಿಗಾಡುಗಳಲ್ಲಿ ಹಳ್ಳಿಯ ಜನರು ಉಪಯೋಗಿಸ್ತಾರೆ. ಅಯ್ಯ,
ನಿನ್ನ ಉಪ್ಪು ತಿಂದವಪ್ಪ ನಾನು ಎಂಬುದಾಗಿ ಹೇಳಿದ್ರೆ, ನಿನ್ನ ಮನೆಯಲ್ಲಿ ನಿನ್ನ ಹೊಲದಲ್ಲಿ ಕೆಲಸ ಮಾಡಿ ನಿನ್ನಿಂದ ಸಂಬಳ ತಗೊಂಡು ನಾನು ಬಾಳದವನು, ಬದುಕಿದವನು, ನಿನಗೆ ವಿರೋಧವಾಗಿ ನಾನೇನು ಮಾಡೋದಿಲ್ಲ ಎಂಬುದಾಗಿ ಹೇಳುವಂತಹ ಸಂದರ್ಭಗಳಲ್ಲಿ ನಿನ್ನ ಉಪ್ಪು ತಿಂದವನು ಎಂಬುದಾಗಿ ಹೇಳ್ತಾರೆ. ಆದ್ರೆ ಸತ್ಯವೇದದಲ್ಲಿ ಅದಿದೆ. ಅಲ್ಲಿ ಹೇಳ್ತಾ ಇದೆ, ನಾವೊಂದು ಅರಮನೆಯ ಉಪ್ಪನ್ನು ಉಣ್ಣುವವರಾದದರಿಂದ ಅವರು ಅರಮನೆಯಿಂದ ಸಂಬಳವನ್ನು ತಗೊಳ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅರಮನೆಯಿಂದ ಸಂಬಳವಾಗಿ ಅಥವಾ ಸಂಬಳವನ್ನು, ವೇತನವನ್ನು ಅವರು ತಿಂತಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು ಅರಮನೆಯ ಉಪ್ಪನ್ನು ಉಣ್ಣುವವರಾದದರಿಂದ ಎಂಬುದಾಗಿ. ಇನ್ನೊಂದು ಸಾಧಾರಣವಾಗಿ ಹೇಳುವಂತಹ ಮಾತು, ಉಪ್ಪು ತಿಂದವನು ನೀರು ಕುಡಿತಾನೆ ಎಂಬುದಾಗಿ ಒಂದು ಗಾದೆ ಇದೆ. ಅದು ನಕಾರಾತ್ಮಕವಾದ ಒಂದು ಮಾತು. ಆದರೆ ಸಕಾರಾತ್ಮಕವಾಗಿ ನಾವು ಅದನ್ನು ಆತ್ಮೀಯವಾಗಿ ಚಿಂತನೆ ಮಾಡೋದಾದ್ರೆ, ಉಪ್ಪಾದ ಮನುಷ್ಯನು ದೇವರ ವಾಕ್ಯವೆಂಬ ಜಲವನ್ನ ಹೆಚ್ಚು ಕುಡಿತಾನೆ. ಉಪ್ಪು ತಿಂದವನು ನೀರು ಕುಡಿತಾನೆ ಎಂಬುದು ಲೋಕದ ಒಂದು ನುಡಿಯಾಗಿದೆ. ಆದರೆ ಆತ್ಮೀಯವಾಗಿ ಉಪ್ಪಾಗಿ ಮಾರ್ಪಟ್ಟವನು, ಉಪ್ಪಾಗಿ ಬದಲಾವಣೆ ಹೊಂದಿದವನು ದೇವರ ವಾಕ್ಯವೆಂಬ ಜಲವನ್ನು ಹೆಚ್ಚು ಕುಡಿತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಈ ಉಪ್ಪಿಗೆ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಮೌಲ್ಯ ಇದೆ. ಇದು ಕೆಡಿಸದೆ ನೋಡುತ್ತದೆ. ಹಾಗೆಯೇ ಪ್ರತಿಯೊಬ್ಬರ ಶರೀರದಲ್ಲೂ ಸೋಡಿಯಂ ಇರಬೇಕು. ಇಲ್ಲದಿದ್ದರೆ ಅವನು ಆಸ್ಪತ್ರೆಯಲ್ಲಿ ಸೇರ್ತಾನೆ ಮತ್ತು ಅವನು ಸತ್ತು ಹೋಗ್ತಾನೆ. ಉಪ್ಪಿರಬೇಕು. ಉಪ್ಪು ಆರೋಗ್ಯದ ದೃಷ್ಟಿಯಿಂದ ಏನ್ ಕೆಲಸ ಮಾಡುತ್ತೆ ಎಂಬುದನ್ನು ಕೂಡ ನಾವು ನೋಡೋಣ. 2ನೇ ಅರಸರ ಪುಸ್ತಕ 2ನೇ ಅಧ್ಯಾಯ 19ರಿಂದ 22, 2 Kings chapter 2 verses 19 to 22. ಯೆರಿಕೋವಿನ ಜನರು ಎಲಿಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟುತ್ತಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜೇತನ ಹೆಚ್ಚು ಎಂದು ಹೇಳಿದರು. ಹಾಗೆ ಎಲಿಷನ್ ಅವರಿಗೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು. ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೇತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲಿಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆ ಇರುತ್ತದೆ. ನೋಡಿ, ಇದು ಆಶ್ಚರ್ಯವಾಗಿ ನಡೆದ ಒಂದು ಅದ್ಭುತ, ಒಂದು ಚಮತ್ಕಾರ ಅಥವಾ ಪವಾಡೆ, ಒಂದು ಅದ್ಭುತವಾಗಿದೆ. ಏನದು? ಹೊಸ ಅಲ್ಲಿ ನೀರು ಕುಡಿದವರಿಗೆ ಬಹಳ ತೊಂದರೆ ಆಯ್ತು, ಅಲ್ಲಿ ಬಂಚಿತನವೂ ಆಯ್ತು. ನಿನಗೆ ಗೊತ್ತಿರುವ ಹಾಗೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆದಾಗಿದೆ, ಆದ್ರೆ ನೀರು ಕೆಟ್ಟದಾಗಿರುವುದರಿಂದ ಬಂಜಿತನ ಹೆಚ್ಚು ಎಂದು ಹೇಳಿದರು. ಆಗ ಎಲಿಷನವರಿಗೆ ಹೇಳಿದಂತಹ ಒಂದು ಉಪಾಯ ಏನೆಂದರೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡ್ರಿ ಅಂದನು. ಅವರು ತಂದು ಕೂಡಲೇ ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜಿತನವು ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನನ್ನುತ್ತಾನೆ ಎಂದು ಹೇಳಿದನು. ಇಲ್ಲಿ ಈ ಭೂಮಿಗೆ ಹೊಸ ಮಡಿಕೆ ಬೇಕು, ಉಪ್ಪು ಬೇಕು. ಈ ಲೋಕದಲ್ಲಿರುವ ಬಂಜಿತನ, ಈ ಲೋಕದಲ್ಲಿರುವ ಮರಣವನ್ನು ಹೋಗಲಾಡಿಸಲಿಕ್ಕೆ ವಿಶ್ವಾಸಿಯಾದ ಉಪ್ಪಿನ ಪ್ರವೃತ್ತಿ, ಉಪ್ಪಿನ ಜೀವಿತ ಅನಿವಾರ್ಯವಾಗಿದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಕೂಡ ನಾವು ನೋಡೋಣ. 2 Corinthians chapter 4 verse 7. ನಾವು ಹೊಸ ಮಡಿಕೆ ಎಂಬುದಾಗಿ ಹೇಳುವಾಗ ಒಬ್ಬ ವಿಶ್ವಾಸಿಯ ಜೀವಿತ, ಒಬ್ಬ ವಿಶ್ವಾಸಿಯ ರೂಪ, ಅವನೊಬ್ಬ ಹೊಸ ಮಡಿಕೆಯಾಗಿದ್ದಾನೆ. 2 Corinthians chapter 4 verse 7. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಈಗ ನಮ್ಮ ಜೀವಿತ ಅದೊಂದು ಹೊಸ ಮಡಿಕೆ ಎಂದೇ ಇರಬೇಕು. ಹಾಗೆ ನಮ್ಮ ಸ್ವಭಾವ ಅದು ಉಪ್ಪಿನ ಹಾಗೆ ಇರಬೇಕಾಗಿದೆ. ಈ ಮಡಿಕೆ ಮತ್ತು ಈ ಉಪ್ಪು ಈ ವಿಷಪೂರಿತವಾದ ಈ ಲೋಕದಲ್ಲಿ ಪರಿವರ್ತನೆಗೆ ಕಾರಣವಾಗಬೇಕು ಎಂಬುದಾಗಿ ಕರ್ತನು ಇಲ್ಲಿ ಆತ್ಮ ಸ್ವರೂಪನಾದ ದೇವರು ಹೇಳುವವನಾಗಿದ್ದಾನೆ. ಈಗ 5:13 ಬರೋಣ. ಮತ್ತಾಯನ ಸುವಾರ್ತೆ 5:13. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಇದು ಕರ್ತನು ಹೇಳುವಂತ ಮಾತು. ಉಪ್ಪು ಸಪ್ಪಗೆ ಆದರೆ ಅದಕ್ಕೆ ಇನ್ಯಾದ್ದರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವಾಗಿವೆ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಜನರು ಅದನ್ನ ದುರುಪಯೋಗ ಮಾಡ್ತಾರೆ, ಅದನ್ನು ಉಪಯೋಗಿಸುವುದಿಲ್ಲ, ಜನರು ಅದನ್ನು ಬಳಸುವುದಿಲ್ಲ ಎಂಬುದಾಗಿ ಕರ್ತನು ಇಲ್ಲಿ ಹೇಳುವವನಾಗಿದ್ದಾನೆ. ಒಬ್ಬ ಮನುಷ್ಯನು ಹೇಗೆ ಉಪ್ಪಾಗ್ತಾನೆ?
ಈ ಸಮುದ್ರ ಜಲವಾಗಿರುವ ಜನಸಾಗರದಿಂದ ದೇವರು ಸುವಾರ್ಥ ಎಂಬ ಕಾಲುವೆಯ ಮೂಲಕ ಸಭೆಯ ಒಳಗೆ ತಂದು, ಸಭೆ ಎಂಬ ಹೊಲಕ್ಕೆ ತಂದು, ಉದಯ ಸೂರ್ಯನೆಂಬ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದ ಮೂಲಕ ಅದನ್ನು ನಮಗೆ ವಿವರಿಸುವ ಪವಿತ್ರಾತ್ಮನ ಮೂಲಕ, ಪವಿತ್ರಾತ್ಮನೆಂಬ ಗಾಳಿಯ ಮೂಲಕ ನಮ್ಮನ್ನು, ಸಮುದ್ರ ನೀರಾಗಿರುವ ನಮ್ಮನ್ನು, ನಮ್ಮಲ್ಲಿರುವ 90% ಸಮುದ್ರ ನೀರನ್ನು ಹೋಗಲಾಡಿಸಿ ಶ್ವೇತ ಬಣ್ಣದ ಉಪ್ಪಾಗಿ ಪರಿವರ್ತಿಸುವಂತಹ ಕಾರ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಇಲ್ಲಿ ಸ್ವಲ್ಪ ಸಮಯ ನಾವುಗಳು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ಈ ಉಪ್ಪಿನ ರುಚಿಯನ್ನ ಇತರರಿಗೆ ಕೊಡುವವರಾಗಿದ್ದೇವಾ? ನಮ್ಮಲ್ಲಿ ಈ ಉಪ್ಪಿನ ಗುಣಲಕ್ಷಣಗಳು, ಸ್ವಭಾವಗಳು ಇದೆಯಾ? ಈ ಲೋಕದ ದೃಷ್ಟಿಯಲ್ಲಿ ಹೆಚ್ಚು ಮೌಲ್ಯ ಇಲ್ಲದಾಗಿಯೂ ದೇವರ ದೃಷ್ಟಿಯಲ್ಲಿ ಅದು ಮೌಲ್ಯವಾಗಿದೆ, ಬೆಲೆಯುಳ್ಳದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವಾ? ಉಪ್ಪು ಹೇಗೆ ತನ್ನ ಕಾರ್ಯವನ್ನು ತ್ಯಾಗದಿಂದ ಎಲೆಮರೆ ಕಾಯ್ಮರೆಯಾಗಿ ಮಾಡುತ್ತದೋ, ಅದೇ ರೀತಿ ನಾವು ಕೂಡ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನಿಸುತ್ತಾ ಇದ್ದೇವಾ? ಅಥವಾ ನಮ್ಮ ಗುರಿ, ನಮ್ಮ ಉದ್ದೇಶ, ಧ್ಯೇಯ ಏನು ಎಂಬುದನ್ನ ನಾವು ಈ ಸಮಯದಲ್ಲಿ ಪರೀಕ್ಷಿಸಬೇಕು. ಇಲ್ಲಿ 2 ಸಂಗತಿಗಳಿದೆ. ಒಂದು, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾದ ಸಂಗತಿ. ನಾವು ಸಮುದ್ರದ ನೀರಾಗಿದ್ದ, ಹೊಲಸು ನೀರಾಗಿದ್ದವು, ವಿಷಪೂರಿತವಾದ ನೀರಾಗಿದ್ದವು. ಆ ನೀರನ್ನ ಆತನು ತನ್ನ ಸುವಾರ್ತೆಯ ಮೂಲಕ ಸಭೆಗೆ ತಂದು ನಮ್ಮನ್ನು ಉಪ್ಪಾಗಿ ಪರಿವರ್ತಿಸಿದ್ದಾನೆ. ದೇವರು ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅಥವಾ ನಾವು ಉಪ್ಪಾಗಿ ಬದಲಾವಣೆ ಹೊಂದದೆ ಹೋದರೆ ಅದಕ್ಕೆ 2 ಕಾರಣಗಳು. ಒಂದು, ನಾನು ಅನುಮತಿಸುತ್ತಾ ಇಲ್ಲ. 2, ಆತನು ಕಾರ್ಯ ಮಾಡ್ತಾ ಇಲ್ಲ. ಈಗ ಈ ಉಪ್ಪಿನ ಸ್ವಭಾವ ನಮ್ಮಲ್ಲಿ ಇದೆಯಾ ಎಂಬುದನ್ನು ನಾವು ಪರೀಕ್ಷಿಸಬೇಕು. ಆತನು ದೀಪದ ಕುರಿತಾಗಿಯೂ ಆತನು ಹೇಳಿದ್ದಾನೆ. ಅದಕ್ಕೆ ಅದು ಇನ್ನೊಂದು ಸಂದರ್ಭದಲ್ಲಿ ನಾವು ನೋಡೋಣ. ಇಲ್ಲಿ ನಮ್ಮ ಜೀವಿತದ ಮೂಲಕ ನಾವು ಉಪ್ಪಿನ ರುಚಿ ಕೊಡ್ತಾ ಇದ್ದೇವಾ? ನಮ್ಮ ಮಾತಿನ ಮೂಲಕ ನಾವು ಉಪ್ಪಿನ ರುಚಿಯನ್ನ ನಾವು ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನಮ್ಮ ಎಲ್ಲಾ ಮಾತುಗಳು ಉಪ್ಪಿನಿಂದ ರುಚಿ ಮಾಡಬೇಕೆಂಬುದ ಕೊಲಸೆ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಕೊಲಸೆ ಪತ್ರಿಕೆಯಲ್ಲಿ ನಮ್ಮ ಮಾತುಗಳಲ್ಲಿ ಉಪ್ಪಿನ ರುಚಿ ಇರಬೇಕೆಂಬುದಾಗಿ ಹೇಳ್ತಿದ್ದಾರೆ. ಸೀಸನ್ ವಿತ್ ಸಾಲ್ಟ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಉಪ್ಪಿನಿಂದ ರುಚಿ ಮಾಡಬೇಕು ಅಂದರೆ ಕೇಳುಗರಿಗೆ ಅದು ಪ್ರಯೋಜನಕರವಾಗಿರಬೇಕು, ಕೇಳುಗರಿಗೆ ಅದು ಸಮಾಧಾನಕ್ಕೆ ಕಾರಣವಾಗಿರಬೇಕು, ಕೇಳುಗರಿಗೆ ಅದು ಒಂದು ನಿರೀಕ್ಷೆಗೆ ಕಾರಣವಾಗಬೇಕೆಂಬುದಾಗಿ. ಸೊ ನಮ್ಮ ಜೀವಿತದಿಂದ ನಾವು ಉಪ್ಪಿನ ಆ ಒಂದು ರುಚಿಯನ್ನ ಬೇರೆಯವರಿಗೆ ಕೊಡ್ತಾ ಇದ್ದೇವಾ? ನಮ್ಮ ಮಾತಿನಿಂದ ನಾವು ಬೇರೆಯವರಿಗೆ ಆ ಉಪ್ಪಿನ ರುಚಿಯನ್ನ ಕೊಡ್ತಾ ಇದ್ದೀವಾ? ನಮ್ಮ ವ್ಯವಹಾರಗಳಲ್ಲಿ ಈ ಉಪ್ಪನ್ನ ನಾವು ಪ್ರತಿಬಿಂಬಿಸುತ್ತಾ ಇದ್ದೇವಾ? ಅಂದ್ರೆ ಒಬ್ಬ ವಿಶ್ವಾಸಿಗೆ ಬೇಕಾಗಿರುವ ಗುಣಗಳು ನಮ್ಮಲ್ಲಿ ಇದೆಯಾ ಎಂಬುದನ್ನ ಈ ದಿವಸ ನಾವು ಪರೀಕ್ಷಿಸಿಕೊಳ್ಳಬೇಕು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ, ನೀವು ಸಭೆಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಆತನು ಹೇಳಲಿಲ್ಲ, ಕುಟುಂಬಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಲಿಲ್ಲ. ಅದು ಬೇಕು, ಅದು ಅಗತ್ಯ. ಆದರೆ ಅಲ್ಲಿ ಆತನು ಹೇಳಿದ್ದೇನೆಂದ್ರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಭೂಮಿಗೆ ಉಪ್ಪಾಗಿದ್ದೀರಿ ಅಂದ್ರೆ ನಾವು ಹೊರಗಡೆ ಸಭಾ ಜೀವಿತವನ್ನ ಹೊರತುಪಡಿಸಿ, ಕುಟುಂಬ ಜೀವಿತವನ್ನು ಹೊರತುಪಡಿಸಿ, ಭೂಮಿಗೆ ಉಪ್ಪಾಗಿದ್ದರೆ ಸಭೆಗೆ ಉಪ್ಪಾಗಿರ್ತದೆ, ಭೂಮಿಗೆ ಕುಟುಂಬದಲ್ಲೂ ಉಪ್ಪಾಗಿರ್ತದೆ. ಆದರೆ ಆತನು ಹೇಳಿದ್ದು ನೀವು ಭೂಮಿಗೆ ಉಪ್ಪಾಗಬೇಕು. ಇದರ ಪರಿಣಾಮ ಏನು ಎಂಬುದನ್ನು ನಾವು ನೋಡುವಾಗ 16ನೇ ವಾಕ್ಯದಲ್ಲಿ ಆತನು ಹೇಳ್ತಿದ್ದಾನೆ. 16ನೇ ವಾಕ್ಯ, ಮತ್ತಾಯ 5:16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಇಲ್ಲಿ ಉಪ್ಪು ಬೆಳಕು ಎರಡನ್ನು ಹೇಳಿದ ಮೇಲೆ 2 ಜೋಡಿಸಿ ಆತನು ಹೇಳ್ತಿದ್ದಾನೆ. ಅದರಂತೆ ಉಪ್ಪಿನ ಹಾಗೆ ಮತ್ತು ಬೆಳಕಿನ ಹಾಗೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಇದು ವಿಶ್ವಾಸಿಗಳಲ್ಲ, ಅನ್ಯರು ಪರಲೋಕದ ತಂದೆಯನ್ನು ಕೊಂಡಾಡುವರಂತೆ. ನಿಮ್ಮ ತಂದೆ, ಅವರ ತಂದೆ ಅಂತಲ್ಲ, ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಮ್ಮ ತಂದೆಯಲ್ಲ, ನಿಮ್ಮ ತಂದೆಯನ್ನು ಅವರು ಕೊಂಡಾಡುವರು. ಆದರೆ ಭೂಮಿಯಲ್ಲಿ ಇತರರಿಗೆ, ಸಮಾಜದಲ್ಲಿ ನಾವು ಉಪ್ಪಿನ ಗುಣಾಂಶಗಳನ್ನ ಹೊಂದಿದವರಾಗಿರಬೇಕು. ಈ ಉಪ್ಪಿನ ಗುಣಾಂಶಗಳನ್ನು ಹೊಂದುವುದಕ್ಕಾಗಿಯೇ ಕರ್ತನು ಸಮುದ್ರದಿಂದ ನಮ್ಮನ್ನು ತಗೊಂಡು ಪ್ರತ್ಯೇಕಿಸಿ
ಸಭೆಯಲ್ಲಿಟ್ಟಿದ್ದಾನೆ. ನಾವು ಭೂಮಿಗೆ ಉಪ್ಪಾಗಿದ್ದರೆ, ಭೂಮಿಗೆ ಉಪ್ಪಿನ ಆ ಒಂದು ಪ್ರವೃತ್ತಿಯನ್ನ ನಾವು ಮಾಡೋದಾದ್ರೆ, ಅಥವಾ ಭೂಮಿಗೆ ಉಪ್ಪಿನ ಪ್ರಯೋಜನ ನಮ್ಮಿಂದ ದೊರಕುವುದಾದರೆ, ಅರ್ಥಾತ್ ಕುಟುಂಬದಲ್ಲೂ ಸಭೆಯಲ್ಲೂ ನಾವು ಉಪ್ಪಾಗಿರ್ಲಿಕ್ಕೆ ಸಾಧ್ಯ. ನಾವು ಭೂಮಿಗೆ ಉಪ್ಪಾಗಿ ಹೋಗ್ಲಿಲ್ಲ ಅಂದ್ರೆ, ಅಥವಾ ಉಪ್ಪಿನ ಒಂದು ಕಾರ್ಯ ನಾವು ಮಾಡದೆ ಹೋದರೆ ಏನ್ ಮಾಡ್ತಾರಂತೆ? ಆ 13ನೇ ವಾಕ್ಯದಲ್ಲಿ ನಾವು ನೋಡುವುದೇನೆಂದ್ರೆ, 13ನೇ ವಾಕ್ಯದಲ್ಲಿ ಜನರು ಉಪ್ಪು ಸಪ್ಪಗೆ ಆದರೆ, ಅಂದ್ರೆ ಉಪ್ಪಿಗೆ ಅದರದೇ ಆದ ಗುಣಲಕ್ಷಣಗಳು ಇಲ್ಲದೆ ಹೋದರೆ ಅದು ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತ್ತು? ಮತ್ತೆ ಏನು ಮಾಡಕ್ಕಾಗುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ರೂಪಾಂತರಗೊಳಿಸಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿಂದ, ಆತನ ಸುವಾರ್ತೆಯಿಂದ, ಪವಿತ್ರಾತ್ಮನಿಂದ ಮಾತ್ರನೇ ಅದನ್ನು ಬಳಸದೆ ಹೋದರೆ, ಅದು ಬಳಸಿ ಉಪ್ಪಾಗಿ ಪರಿಣಮಿಸದೆ ಹೋದರೆ ಮತ್ತ ವ್ಯಕ್ತಿಯನ್ನು ರೂಪಾಂತರಗೊಳಿಸಲಿಕ್ಕೆ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಅದೇ ಇಲ್ಲಿ ಕರ್ತನು ಹೇಳುವಂತಹ ಸಂಗತಿಯಾಗಿದೆ. ನನ್ನ ಸಹೋದರ ಸಹೋದರಿಯರೇ, ನನ್ನನ್ನು ಸೇರಿಸಿ ನಾವು ಈ ಸಮಯದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನಮ್ಮಲ್ಲಿ ಈ ಉಪ್ಪಿನ ಗುಣಾತಿಶಯಗಳು ಇದೆಯಾ? ನಾವು ಮುಂಚೆ ಏನಾಗಿದ್ದೆವು? ಸಮುದ್ರ ಜಲ ಅಥವಾ ಸಮುದ್ರ ನೀರು, ಅದು ಉಪಯೋಗಕ್ಕೆ ಬರುವುದಿಲ್ಲ. ಅದು ಹಾಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ನೀರನ್ನ, ಅಂದ್ರೆ ಈ ಲೋಕದ ಜನರು ಹಾಗೆಯೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಆ ಜನಸಾಗರವೆಂಬ ಈ ಲೋಕದಿಂದ ಕೆಲವರನ್ನ ದೇವರು ತನ್ನ ಮಕ್ಕಳಾಗಿ ಮಾಡಿದ್ದಾನೆ, ಕೆಲವರನ್ನ ಉಪ್ಪಾಗಿ ಮಾರ್ಪಡಿಸಿದ್ದಾನೆ. ಇಲ್ಲಿ ಕರ್ತನು ಬಯಸುವಂಥದ್ದು, ನೀವು ಈ ಭೂಮಿಗೆ ಆ ಸ್ವಭಾವವನ್ನು ತೋರಿಸಬೇಕು, ಜೀವಿಸಿ ತೋರಿಸಬೇಕು. ಅದಕ್ಕೆ ಮೌಲ್ಯ ಇದೆ. ಆ ಮಹಾ ನೈವೇದ್ಯದಲ್ಲಿ ದೇವರೊಟ್ಟಿಗೆ ಒಡಂಬಡಿಕೆ ಮಾಡುವುದಕ್ಕೆ ಉಪ್ಪು ಅನಿವಾರ್ಯ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಆ ಉಪ್ಪು ವೇದನವಾಗಿದೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಆ ಉಪ್ಪು ಆರೋಗ್ಯಕ್ಕೆ ಬೇಕಾಗಿದೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಉಪ್ಪು ಕೃತಜ್ಞತೆಯ ಒಂದು ಗುರುತಾಗಿದೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಈ ರೀತಿ ಅನೇಕ ಸಂಗತಿಗಳು ಈ ಉಪ್ಪಿನ ಬಗ್ಗೆ. ಈಗ ಇವತ್ತು ನಾನು ಮುಗಿಸುವಾಗ ನಾವುಗಳು ನಮ್ಮನ್ನೇ ಕೇಳಬೇಕಾದ ಸಂಗತಿ, ನನ್ನಿಂದ ಈ ಉಪ್ಪಿನ ರುಚಿ ಬರ್ತಾ ಇದೆಯಾ? ಉಪ್ಪಿನ ರುಚಿ ಇದರಿಗೆ ಸಿಕ್ಕುತ್ತಾ ಇದೆಯಾ? ನನ್ನ ಜೊತೆಯಲ್ಲಿ ಇರುವವರು, ನನ್ನ ಪಕ್ಕದಲ್ಲಿ ಇರುವವರು ಕೆಡದೆ ಇರುವುದಕ್ಕೆ ನನ್ನ ಸ್ವಭಾವಗಳು, ನನ್ನ ಮಾತುಗಳು, ನನ್ನ ಪ್ರವೃತ್ತಿಗಳು ಪ್ರಯೋಜನಕರವಾಗುತ್ತಾ ಇದೆಯಾ? ನಮ್ಮ ಸುವಾರ್ತೆ ಅವರು ಕೇಳಬೇಕಂತಿಲ್ಲ. ಒಂದು ವೇಳೆ ಅದನ್ನು ಅಂಗೀಕರಿಸದೆ ಹೋಗಬಹುದು, ಅಥವಾ ನಮ್ಮ ದೇವರನ್ನು ಅವರು ಆರಾಧಿಸದೇ ಇರಬಹುದು. ಆದರೆ ಇವರ ಜೀವಿತ, ಇವರ ಮಾತು, ಇವರ ವ್ಯವಹಾರ ಇದು ಪ್ರತ್ಯೇಕವಾಗಿದೆ ಎಂಬುದಾಗಿ ಅವರೊಳಗೇನೆ ಯೋಚಿಸುವಂತೆ ಮಾಡುವಂತಹ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರ ನಮಗೆ ಮಹಿಮೆ ಉಂಟಾಗಲಿ.